ಎಲ್ಲರಿಗೂ ನಮಸ್ಕಾರ. ನಾನು ಭೀಮಪ್ಪ ಎಚ್ ಗೊಲ್ಲರ್, ಕೊಪ್ಪಳದ ಭೂಮಿ ISN KS ಸ್ಟಡಿ ಸರ್ಕಲ್ ಇಂದ ಮಾತಾಡ್ತಾ ಇದ್ದೀನಿ. ಈ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ 7 ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಭೂಮಿ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ. ಅದರ ಮುಂದುವರಿದ ಭಾಗ ಕಳೆದ ಕ್ಲಾಸಲ್ಲಿ ನಾನು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರೂ ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಈ ಚುನಾವಣಾ ಅಪರಾಧಗಳು ಮತ್ತು ಶಿಕ್ಷೆ ದಂಡದ ಕುರಿತು ನಾನು ಮಾತಾಡಿದ್ದೆ. ಬಹಳಷ್ಟು ಜನ ಅದನ್ನ ಯಾಕೋ ನೋಡ್ತಾ ಇಲ್ಲ. ಸೊ ಮುಂದೆ ಕಾಲ್ಫಾರ್ಮ್ ಇಲ್ಲ ಅನ್ನೋ ಒಂದು ಇದಕ್ಕೋ ಗೊತ್ತಿಲ್ಲ ನನಗೆ. ಬಟ್ ಬಹಳಷ್ಟು ನಾನು 3 ಪಂಚಾಯತಿಗಳನ್ನ ಹೋಲಿಕೆ ಮಾಡಿ ಮಾಡ್ತಾ ಇರೋದು. ಯೂಸ್ಫುಲ್ ವಿಡಿಯೋ ಇವು. ನೀವು ನೋಡ್ತಾ ಬಂದ್ರಿ ಅಂತಂದ್ರೆ ಮ್ಯಾಕ್ಸಿಮಮ್ ನೀವು ಮಾರ್ಕ್ಸ್ ಅನ್ನ PDO ಎಕ್ಸಾಮ್ ಅಲ್ಲಿ ತೆಗಿತೀರಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಅದರ ಮುಂದುವರಿದ ಭಾಗ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯನ ಕುರಿತು ಚರ್ಚೆ ಮಾಡ್ತೇನೆ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಕುರಿತು ಚರ್ಚೆ ಮಾಡ್ತೀನಿ ಅಂತಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಸದಸ್ಯನ ಕುರಿತು ಚರ್ಚೆ ಮಾಡಿದ ಹಾಗೇನೆ ಮುಂದಿನ ಹೋಲಿಕೆ ಮಾಡ್ತಾ ಹೇಳ್ತಾ ಬರ್ತೀನಿ. ಬಟ್ ಇಲ್ಲಿನೂ ಕೂಡ ಏನ್ ಬರುತ್ತೆ ಅಂತ ಹೇಳ್ಕೊಂಡೆ ಮುಂದೆ ಹೋಗ್ತೀನಿ. ಹಾಗಾದ್ರೆ ವೆರಿ ಫಸ್ಟ್ ನಾವು ಬೇಗ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ 3 ಪ್ರಕರಣಗಳನ್ನ ಈಗಾಗಲೇ 40ನೇ ಪ್ರಕರಣದವರೆಗೂ ನಾನು ಚರ್ಚೆ ಮಾಡಿದ್ದೀನಿ. ಪ್ರಕರಣ 40ರವರೆಗೂ ನಾನು ಚರ್ಚೆ ಮಾಡಿದ್ದೀನಿ. ಪ್ರಕರಣ 1ರಿಂದ ಪ್ರಕರಣ 40ರವರೆಗೂ ಕೂಡ ಬೇರೆ ಬೇರೆ ಅಂಶಗಳನ್ನ ನಾನು ಮಾತಾಡ್ತಾ ಬಂದಿದ್ದೀನಿ. ಹಾಗಾದ್ರೆ 41ನೇ ಪ್ರಕರಣದಿಂದ ಗ್ರಾಮ ಪಂಚಾಯತಿ ಸದಸ್ಯನ ಕುರಿತು ಚರ್ಚೆ ಮಾಡ್ತಾ ಬರ್ತದೆ. ಇಲ್ಲಿ ಪ್ರಕರಣ 41, 42, 43 3 ಪ್ರಕರಣಗಳನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಎಂದು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯ ಎಂದು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಯಾಕಂದ್ರೆ ಸೇಮ್ ಮ್ಯಾಟರ್ ಬರ್ತದೆ ಅಲ್ಲಿನೂ ಕೂಡ. ದೇರ್ ಇಸ್ ನೋ ಎನಿ ವೇರಿಯೇಷನ್. ಏನು ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ಹಾಗಾದ್ರೆ ವೆರಿ ಫಸ್ಟ್ ಸೆಕ್ಷನ್ 41 ಇನ್ ದ ಪಂಚಾಯತ್ ರಾಜ್ ಆಕ್ಟ್, ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆಯಲ್ಲಿ ಸೆಕ್ಷನ್ 41 ಅಂದ್ರೆ 41 ಏನ್ ಚರ್ಚೆ ಮಾಡುತ್ತೆ ಅಂತಂದ್ರೆ, ಏನ್ ಹೇಳ್ತದ ಅಂತಂದ್ರೆ, ಅದು ಹುದ್ದೆಯ ಅವಧಿ. ಏನು ಹುದ್ದೆಯ ಅವಧಿ? ದ ಟರ್ಮ್ ಆಫ್ ದಿ ಮೆಂಬರ್ ಆಫ್ ಗ್ರಾಮ ಪಂಚಾಯತಿ ಸದಸ್ಯನ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಹೇಳ್ತದ. ಹಾಗಾದ್ರೆ ಇಲ್ಲಿ 2 ಪಾಯಿಂಟ್ ಅನ್ನ ನೀವು ನೆನಪಿಟ್ಕೋಬೇಕು. 2 ಪಾಯಿಂಟ್ ನೆನಪಿಟ್ಕೋಬೇಕು. ಒಂದು, ಅಧಿಕಾರಾವಧಿ 5 ವರ್ಷ. ಗ್ರಾಮ ಪಂಚಾಯತಿ ಸದಸ್ಯನ ಅಧಿಕಾರಾವಧಿ 5 ವರ್ಷ. ತಾಲೂಕ್ ಪಂಚಾಯತಿ ಸದಸ್ಯನ ಅಧಿಕಾರಾವಧಿ 5 ವರ್ಷ. ಜಿಲ್ಲಾ ಪಂಚಾಯತಿ ಸದಸ್ಯನ ಅಧಿಕಾರಾವಧಿ 5 ವರ್ಷ. ಹಾಗಾದ್ರೆ ಈ 5 ವರ್ಷ ಎಲ್ಲಿಂದ ಕೌಂಟ್ ಮಾಡಲಾಗುತ್ತೆ? 5 ವರ್ಷವನ್ನು ಎಲ್ಲಿಂದ ಕೌಂಟ್ ಮಾಡಲಾಗುತ್ತೆ ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಪ್ರಥಮ ಸಭೆ ಯಾವಾಗ ಸೇರುತ್ತೋ ಆ ಪಂಚಾಯಿತಿ ಪ್ರಥಮ ಸಭೆಯಿಂದ 5 ವರ್ಷ. ನೋಡಿ, ಗ್ರಾಮ ಪಂಚಾಯಿತಿಯ ಸದಸ್ಯನ ಚುನಾವಣೆ ಪ್ರಕಟಿಸಿದ ದಿನದಿಂದ 5 ವರ್ಷ ಅಲ್ಲ, ಫಲಿತಾಂಶ ಘೋಷಿಸಿದ ದಿನಕ್ಕಿಂತ 5 ವರ್ಷ ಅಲ್ಲ, ಮತ ಎಣಿಕೆ ದಿನಾಂಕದಿಂದ 5 ವರ್ಷ ಅಲ್ಲ, ನಾಮಪತ್ರ ಸಲ್ಲಿಸುವ ದಿನಾಂಕದಿಂದ 5 ವರ್ಷ ಅಲ್ಲ. ಗ್ರಾಮ ಪಂಚಾಯತಿ ಸದಸ್ಯ ಅಂದ್ರೆ ಒಂದು ಫಸ್ಟ್ ಮೀಟಿಂಗು ಎಲ್ಲಾ ಸದಸ್ಯರ ಚುನಾವಣೆಗೆ, ಸಾರ್ವತ್ರಿಕ ಚುನಾವಣೆಗಳಾಗುತ್ತವೆ. ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವಂತ ಚುನಾವಣೆಯನ್ನ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬಂದಂತ ಸದಸ್ಯರು ಗ್ರಾಮ ಪಂಚಾಯತಿ ಫಸ್ಟ್ ಮೀಟಿಂಗ್ ಬರ್ತಾರೆ. ಫಸ್ಟ್ ಮೀಟಿಂಗ್ ಯಾವತ್ತಾದ್ರೂ ಬರ್ಲಿ, ಅವರು ಯಾವತ್ತು ಫಸ್ಟ್ ಮೀಟಿಂಗ್ ಬರ್ತಾರೆ ಆ ಮೀಟಿಂಗಿನಿಂದ 5 ವರ್ಷ. ಇದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ 3 ಪಂಚಾಯತಿಗಳ ಅಪ್ಲಿಕೇಶನ್. ಆದ್ರೆ ಈ ಪ್ರಕರಣ ಮಾತಾಡಿದ್ರೆ ಓನ್ಲಿ ಗ್ರಾಮ ಪಂಚಾಯತಿ ಮಾತ್ರ. ಬೇರೆ ಬೇರೆ ಪ್ರಕರಣಗಳದಾವು. 133 ತಾಲೂಕ್ ಪಂಚಾಯತಿ ಬಗ್ಗೆ ಮಾತಾಡುತ್ತೆ, 172 ಜಿಲ್ಲಾ ಪಂಚಾಯತಿ ಬಗ್ಗೆ ಮಾತಾಡುತ್ತೆ. ಅಲ್ಲಿನೂ ಕೂಡ ಇದೇ ಮ್ಯಾಟ್ರ್ ಹಿಂಗೆ ಹೇಳಿದ್ದಾರೆ. 133ನೇ ಪ್ರಕರಣದಲ್ಲಿ ಸೇಮ್ ಮ್ಯಾಟ್ರ್ ಬರ್ತದ. ಪ್ರಕರಣ ಬೇರೆ ಬೇರೆ ಇದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇದು. ಬಟ್ ಇಲ್ಲಿ ಮ್ಯಾಟ್ರ್ ಮಾತ್ರ ಸೇಮ್ ಬರ್ತದ. ಅಧಿಕಾರಾವಧಿ 5 ವರ್ಷ. ಎಲ್ಲಿಂದ 5 ವರ್ಷ? ಗ್ರಾಮ ಪಂಚಾಯತಿ ಫಸ್ಟ್ ಮೀಟಿಂಗ್ ನಿಂದ 5 ವರ್ಷ, ತಾಲೂಕ್ ಪಂಚಾಯತಿ ಫಸ್ಟ್ ಮೀಟಿಂಗ್ ನಿಂದ 5 ವರ್ಷ, ಜಿಲ್ಲಾ ಪಂಚಾಯತಿ ಫಸ್ಟ್ ಮೀಟಿಂಗ್ ನಿಂದ 5 ವರ್ಷ. ಹಾಗಾದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಹಾಗಾದ್ರೆ ಮಧ್ಯದಲ್ಲಿ ಅಧಿಕಾರಾವಧಿ ಕೆಲವು ಜನ ಸದಸ್ಯತೆ ಕಳ್ಕೊಂಡಿರ್ತಾರೆ. ಮಧ್ಯದಲ್ಲಿ ಕೆಲವು ಸದಸ್ಯರು ಫಾರ್ ಎಕ್ಸಾಂಪಲ್ ಅಕಾಲಿಕ ಮರಣದಿಂದನೋ ರಾಜೀನಾಮೆಯಿಂದನೋ ಯಾವುದೇ ಕಾರಣಕ್ಕೆ ಕೆಲವು ಸಂದರ್ಭದಲ್ಲಿ ಮಧ್ಯದಲ್ಲೇ ಅಧಿಕಾರಾವಧಿ ಕಳ್ಕೊಂಡಿರ್ತಾರೆ, ಸ್ಥಾನ ಖಾಲಿ ಆಗಿರ್ತದ. ಅಂತ ಸ್ಥಾನಗಳಿಗೆ ಮರುಭರ್ತಿಯನ್ನು ಮಾಡಿದಾಗ, ಅಂದ್ರೆ ಉಪ ಚುನಾವಣೆಯನ್ನು ಮಾಡಿದಾಗ 6 ತಿಂಗಳೊಳಗಾಗಿ ನಾವು ಮರುಭರ್ತಿ ಮಾಡ್ಬೇಕಂತ ಸ್ಥಾನವನ್ನ ಮರುಭರ್ತಿ ಮಾಡಿದಾಗ ಅಂತ ಸದಸ್ಯರ ಅಧಿಕಾರಾವಧಿ ಎಲ್ಲಿಂದ ಪ್ರಾರಂಭ ಆಗುತ್ತೆ?
ಮಧ್ಯದಲ್ಲಿ 5 ವರ್ಷ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಒಮ್ಮೆ 1 ವರ್ಷ ಆಗಿರ್ತದ, ಅಕಾಲಿಕ ಮರಣ ಆಗ್ತದ, ರಾಜೀನಾಮೆ ಹಾಕೊಡ್ಬಹುದು, ಇಲ್ಲ ಯಾವುದೇ ಒಂದು ಭ್ರಷ್ಟಾಚಾರದ ಕಾರಣಕ್ಕೆ ತೆಗೆದು ಹಾಕಬಹುದು. ಈ ರೀತಿ ಹಾಕಿದಾಗ ವಿದಿನ್ 6 ಮಂತ್ ಅಲ್ಲಿ ಆ ಸ್ಥಾನ ಖಾಲಿಯಾದ ದಿನಾಂಕದಿಂದ 1-6 ತಿಂಗಳದ ಒಳಗೆ ನಾವು ಆ ಸ್ಥಾನವನ್ನ ಮತ್ತೆ ಫಿಲ್ ಮಾಡ್ತೀವಿ, ಭರ್ತಿ ಮಾಡ್ತೀವಿ. ಹಾಗಾದ್ರೆ ಭರ್ತಿ ಮಾಡಿದ ದಿನದಿಂದ ಆ ಸ್ಥಾನ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅದ ಅಧಿಕಾರಾವಧಿ ಅಂತಂದ್ರೆ, ಜಿಲ್ಲಾ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸಂದರ್ಭದಲ್ಲಿ ಹೇಳಕತ್ತೀನಿ, ಗ್ರಾಮ ಪಂಚಾಯತಿ ಸಂದರ್ಭದಲ್ಲಿ DC ಅವರು, ಜಿಲ್ಲಾ ಅಧಿಕಾರಿಯವರು ಹೆಸರನ್ನ ಪ್ರಕಟಿಸಿದ ದಿನದಿಂದ, ಹೆಸರು ಯಾವತ್ತು ಅವರು ಪ್ರಕಟಿಸ್ತಾರೋ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಹೆಸರನ್ನ ಪ್ರಕಟಣೆಯ ದಿನಾಂಕದಿಂದ ಅವರ ಅಧಿಕಾರಾವಧಿ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ 5 ವರ್ಷ ಅಧಿಕಾರಾವಧಿ, ಪ್ರಥಮ ಸಭೆಯಿಂದ ಅವರ ಒಂದು ಅಧಿಕಾರಾವಧಿ ಪ್ರಾರಂಭ ಆಗುತ್ತೆ. ಇನ್ನು ಮಧ್ಯದಲ್ಲಿ ಸ್ಥಾನ ಖಾಲಿಯಾದಾಗ ಅಂತ ಸದಸ್ಯನ ಅಧಿಕಾರಾವಧಿ ಅಲ್ಲಿ ಮಧ್ಯದಲ್ಲಿ ಪ್ರಾರಂಭ ಆಗ್ಬೇಕಾದ್ರೆ ಜಿಲ್ಲಾಧಿಕಾರಿ ಪ್ರಕಟಣೆ ದಿನಾಂಕ, ತಾಲೂಕ್ ಪಂಚಾಯತಿ ಸಂದರ್ಭದಲ್ಲಿ ಕಮಿಷನರ್, ಪ್ರಾದೇಶಿಕ ಆಯುಕ್ತರು ಪ್ರಕಟಣೆಯ ದಿನದಿಂದ ಅವ್ರದ್ದು ಅಧಿಕಾರಾವಧಿ ಪ್ರಾರಂಭ ಆದ್ರೆ, ಜಿಲ್ಲಾ ಪಂಚಾಯತಿ ಸದಸ್ಯನ ಅಧಿಕಾರಾವಧಿ ಸರ್ಕಾರ ಪ್ರಕಟಿಸಿದ ದಿನಕ್ಕೆ, ಸರ್ಕಾರ ಯಾವತ್ತು ಅವ್ರ ಹೆಸರು ಪ್ರಕಟಿಸುತ್ತೋ ಆ ಪ್ರಕಟಿಸಿದ ದಿನದಿಂದ ಅಲ್ಲಿ ಅಧಿಕಾರಾವಧಿ ಅಲ್ಲಿ ಅವ್ರದ್ದು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಸೆಕ್ಷನ್ 133 ಮತ್ತು 172 ಅಡಿಯಲ್ಲಿ ಇದು 41ನೇ ಸೆಕ್ಷನ್ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನ ಅಧಿಕಾರಾವಧಿ ಅಥವಾ ಹುದ್ದೆಯ ಅವಧಿ ಎಷ್ಟು ವರ್ಷ? 5 ವರ್ಷ. ಎಲ್ಲಿಂದ ಏನು ಅಂತಕ್ಕಂಥದ್ದು ನಿಮಗೆ ಕ್ಲಾರಿಟಿ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬಿಡೋಣ ನಾವು. ಪ್ರಕರಣ 42 ಹುದ್ದೆಯ ಅವಧಿಯ ಪ್ರಾರಂಭ. ಅದೇ ಇಲ್ಲಿ ಇರ್ತಕ್ಕಂಥದ್ದು. ಯಾವಾಗದ ಇಲ್ಲಿ 5 ವರ್ಷ. ಹಾಗಾದ್ರೆ ಹುದ್ದೆಯ ಅವಧಿಯ ಪ್ರಾರಂಭ ಎಲ್ಲಿಂದ ಅಂತಕ್ಕಂಥ ಸೆಕ್ಷನ್ 42 ಹೇಳ್ತದೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದಿನಲ್ವಾ ನಾನು, ಪ್ರಥಮ ಸಭೆಯಿಂದ, ಫಸ್ಟ್ ಮೀಟಿಂಗ್ ಗ್ರಾಮ ಪಂಚಾಯಿತಿಯ ಫಸ್ಟ್ ಮೀಟಿಂಗ್ ನಿಂದ ಪ್ರಾರಂಭ ಆಗುತ್ತೆ. 2ನೇ ಸ್ಟೇಟ್ಮೆಂಟ್ ಇಲ್ಲಿ ಹೇಳಿದ್ನಲ್ವಾ, DC ಅವರು ಪ್ರಕಟಣೆಯ ದಿನಾಂಕದ, DC ಅವರು ಯಾವಾಗ ಪ್ರಕಟಣೆ ಮಾಡ್ತಾರೆ ಅಲ್ಲಿಂದ. ಇದು 5 ವರ್ಷ ಮಾತ್ರ ಈ ಪ್ರಕರಣ ಹೇಳುತ್ತೆ. ಎಷ್ಟು ವರ್ಷಪ್ಪ? 5 ವರ್ಷ. ಹಾಗಾದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದು 42ನೇ ಪ್ರಕರಣ ಮಾತಾಡೋದು. ಪ್ರಕರಣ 42 ಆ ಹುದ್ದೆ ಅವಧಿ ಎಲ್ಲಿಂದ ಪ್ರಾರಂಭ ಆಗುತ್ತೆ. ಈಗ ಸೆಕ್ಷನ್ 5 ಮಾತಾಡ್ತಾ ಇದ್ದೆ ನಾನು. ಸೆಕ್ಷನ್ 5 ಮಾತಾಡುವಾಗ ನಾನು ಹೇಳಿದೆ, ಸಾರ್ವತ್ರಿಕ ಚುನಾವಣೆ ಒಳಗಡೆ ಗೆದ್ದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹೆಸರನ್ನ ಪ್ರಕಟಿಸ್ತಾರೆ. ಫಸ್ಟ್ ಮೀಟಿಂಗ್ ಬಂದಿಂದ ಪ್ರಾರಂಭ ಆಗುತ್ತೆ. ಮಧ್ಯದಲ್ಲಿ ಖಾಲಿಯಾದಾಗ ಜಿಲ್ಲಾಧಿಕಾರಿಗಳು ಯಾವಾಗ ಹೆಸರು ಪ್ರಕಟಿಸ್ತಾರೋ ಆ ದಿನದಿಂದ ಹುದ್ದೆ ಖಾಲಿಯಾದಂತಹ ವ್ಯಕ್ತಿಗಳದು ಅಧಿಕಾರಾವಧಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಕರಣ 43 ಸದಸ್ಯರ ರಾಜೀನಾಮೆ ಬರ್ತದೆ. ಇಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅದು ತಾಲೂಕ್ ಪಂಚಾಯತಿಯ ಸಂದರ್ಭದಲ್ಲಿ 134 ಸೆಕ್ಷನ್ ಮಾತಾಡಿದ್ರೆ, ಜಿಲ್ಲಾ ಪಂಚಾಯತ್ ಸಂದರ್ಭದಲ್ಲಿ 173 ಮಾತಾಡುತ್ತೆ ರಾಜೀನಾಮೆ ಬಗ್ಗೆ. ಹಾಗಾದ್ರೆ ಇಲ್ಲಿ ಪ್ರಕರಣ 43 ಸದಸ್ಯರ ರಾಜೀನಾಮೆ. ಇನ್ನೊಂದ್ಸತ ಬರ್ತೀನಿ ನಾನು, 3 ಪಂಚಾಯತಿಗಳನ್ನ ಎಟ್ ಎ ಟೈಮ್ ತಗೊಂಡ್ ಬರ್ತೀನಿ. ಇಲ್ಲಿ ನಾನು ಹೇಳ್ತಿರೋದು ಏನು ಅಂತಂದ್ರೆ, ಗ್ರಾಮ ಪಂಚಾಯತಿ ಬಗ್ಗೆ ನೀಟಾಗಿ ತಿಳ್ಕೊಂಡ್ಬಿಟ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ತಿಳ್ಕೊಂಡಾಗೆ ಸ್ವಲ್ಪ ವೇರಿಯೇಷನ್ ಬರ್ತದೆ. ಅದನ್ನ ಅಷ್ಟ ಎಡಿಟ್ ಮಾಡ್ತೀನಿ ನಾನು. ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡ್ಬೇಕು. ಶೇರ್ ಮಾಡದೇ ಇದ್ರೆ ಬಹಳಷ್ಟು ಜನ ವಿದ್ಯಾರ್ಥಿ ನೋಡಿದ್ರೆ ಇಲ್ಲಿ ಸ್ಟಾಪ್ ಮಾಡ್ಬಿಡ್ತೀನಿ ನಾವು ವಿಡಿಯೋ ಮಾಡೋದು. ಯಾಕಂದ್ರೆ ಬಹಳ ಜನ ಅದಕ್ಕೆ, ಯಾಕಂದ್ರೆ ನಮ್ ವಿಡಿಯೋ ನೋಡ್ಲಿಕ್ಕೆ ಆಸಕ್ತಿ ಇಲ್ಲ ಅಂತಂದ್ರೆ ಆಟೋಮೆಟಿಕ್, ಯಾಕಂದ್ರೆ ಬೇಡಪ್ಪ ಯಾರಕ್ಕೂ ಬಹಳ ಜನ ನೋಡ್ತಾ ಇಲ್ಲ ಬಿಡು, ಯಾಕ ಬೇರೆ ಯಾರ್ದೋ ಚಾನಲ್ ಇಷ್ಟಪಟ್ಟಿದಾರೆ ಅದನ್ನ ನೋಡ್ಬಿಡ್ಲಿ, ಅವ್ರಿಗೆ ಒಳ್ಳೇದಾಗತ್ತಂತೆ. ಜಾಸ್ತಿ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಬರ್ಲಿ. ಬಹಳಷ್ಟು ಜನ ನೋಡಿದ್ರೆ ನಮಗೂ ಒಂದು ಇನ್ನೂ ವೆರೈಟಿ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ನಮಗೂ ಖುಷಿ ಆಗುತ್ತೆ. ಇದರಿಂದ ಏನ್ ದೊಡ್ಡ ಇನ್ಕಮ್ ಇಲ್ಲ, ಇದರಿಂದ ಏನ್ ದೊಡ್ಡ ಆದಾಯ ಏನಪ್ಪ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ ಅಂತಕ್ಕಂಥದ್ದಿಲ್ಲ. 10 ರೂಪಾಯಿ ರೊಕ್ಕನು ಬರೋದಿಲ್ಲ ಒಂದು ಕಪ್ ಚಾಕಿಲ್ಲಿ. ಬಟ್ ನಾವೇನು ವಿದ್ಯಾರ್ಥಿಗಳನ್ನು ಸೇವ್ ಮಾಡ್ತೀವಿ, ಮ್ಯಾಕ್ಸಿಮಮ್ ವಿದ್ಯಾರ್ಥಿ ನೋಡಿದ್ರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ. ಹಾಗಾಗಿ ಸಾಧ್ಯವಾದ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಏನಾದ್ರೂ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮಲ್ಲಿ ಒಂದು 10, 15, 20 ಗ್ರೂಪ್ಗಳು ಇರ್ತಾವೆ. ಒನ್ ಟೈಮ್ ದಿನನಿತ್ಯ ಶೇರ್ ಮಾಡಕ್ ಹೋಗ್ಬೇಡಿ, ಒನ್ ಟೈಮ್ ಶೇರ್ ಮಾಡಿ. ಒಳ್ಳೆ ವಿಡಿಯೋಗಳನ್ನ ಪ್ರೋತ್ಸಾಹ ಪಟ್ರೆ ನಾವು ಕೂಡ ಇನ್ನೂ ಮಾಡಬೇಕು. ನಮ್ದು ಕೆಲಸ ಒತ್ತಡದೊಳಗೆ ಬಂದು ಮಾಡ್ತಿರ್ತೀವಿ, ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋಣಂತೆ. ನೀವು ಕೂಡ ಸಪೋರ್ಟ್ ಮಾಡಿದಾಗ ನಮಗೂ ಒಂದು ಖುಷಿ ಆಗುತ್ತೆ. ಎಸ್, ನಮ್ಮನ್ನು ಕೂಡ ಇವ್ರು ಬೆಳೆಸ್ತಾ ಇದ್ದಾರೆ, ನಾವು ಅವ್ರನ್ನ ಬೆಳೆಸೋಣ ಅಂತಕ್ಕಂಥ ಒಂದು ಕೆಲಸ ಒತ್ತಡದೊಳಗೂ ಕೂಡ ನಾವು ಅದನ್ನ ಬಿಡು ಮಾಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋಗಳನ್ನ ನೀವು ಶೇರ್ ಮಾಡ್ತಾ ಬರ್ಬೇಕು. ಪ್ರತಿಯೊಂದು ವಿಡಿಯೋಗಳನ್ನ ನೀವು ಶೇರ್ ಮಾಡ್ತಾ ಬರ್ಬೇಕು. ಇಲ್ಲಿ ಪ್ರಕರಣ 43 ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ ಸದಸ್ಯರ ರಾಜೀನಾಮೆ. ತಾಲೂಕ್ ಪಂಚಾಯತಿ ಹೇಳಿದೆ ನಾನು 134, ಜಿಲ್ಲಾ ಪಂಚಾಯತಿ 173. ಹಾಗಾದ್ರೆ ಇಲ್ಲಿ ಸದಸ್ಯರ ರಾಜೀನಾಮೆ ಅಂತ ಬಂದಾಗ ನೋಡಿ, ಗ್ರಾಮ ಪಂಚಾಯತಿಯ ಅಧ್ಯಕ್ಷನಿಗೆ ಲಿಖಿತ ಸಹಿಯೊಂದಿಗೆ, ತನ್ನ ಸ್ವಂತ ಸಹಿಯೊಂದಿಗೆ ರಾಜೀನಾಮೆಯನ್ನ ಸಲ್ಲಿಸಬಹುದು, ರಾಜೀನಾಮೆಯನ್ನ ಕೊಡಬಹುದು, ಕೊಡ್ಲಿಕ್ಕೆ ಅವಕಾಶ ಇದೆ. ಆ ಹುದ್ದೆ ಬೇಡ ಅಂತ ಅನಿಸಿದಾಗ
ರಾಜೀನಾಮೆ ಹುದ್ದೆಯನ್ನು ಕೊಡಬಹುದು. ರಾಜೀನಾಮೆ ಕೊಡೋದು ಯಾರಿಗೆ? ಅಧ್ಯಕ್ಷನಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ, ತಾಲೂಕ್ ಪಂಚಾಯತಿಯ ಸದಸ್ಯರು ತಾಲೂಕ್ ಪಂಚಾಯತ್ ಅಧ್ಯಕ್ಷನಿಗೆ, ಜಿಲ್ಲಾ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ. ಬಹಳ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನಾನು ಬೇರೆ ಮಾತಾಡ್ತೀನಿ. ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ರಾಜೀನಾಮೆ ಬೇರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ರಾಜೀನಾಮೆ ಬೇರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ರಾಜೀನಾಮೆ ಬೇರೆ. ಈಗ ನಾ ಮಾತಾಡ್ತಿರೋದು ಮೂರೂ ಪಂಚಾಯತ್ಗಳ ಸದಸ್ಯನ ರಾಜೀನಾಮೆ. ಅಧ್ಯಕ್ಷ ಉಪಾಧ್ಯಕ್ಷನ ಮೂರು ಪಂಚಾಯತ್ ರಾಜೀನಾಮೆ ಬೇರೆ, ಮೂರೂ ಪಂಚಾಯತ್ಗಳ ಸದಸ್ಯನ ರಾಜೀನಾಮೆ ಬೇರೆ. ನಾನು ಮಾತಾಡ್ತಿರೋದು ಸದಸ್ಯನ ರಾಜೀನಾಮೆ ಮೂರು ಪಂಚಾಯತಿಗಳು. ಹಾಗಾದ್ರೆ ಗ್ರಾಮ ಪಂಚಾಯತಿಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ, ಜಿಲ್ಲಾ ಪಂಚಾಯತಿ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ, ತಾಲೂಕ್ ಪಂಚಾಯತಿ ಸಂದರ್ಭದಲ್ಲಿ ತಾಲೂಕು ಸದಸ್ಯನಿಗೆ ಆಯಾ ಸದಸ್ಯರು ಒಂದು ತಮ್ಮ ಸ್ವಂತ ಸಹಿಯೊಂದಿಗೆ ರಾಜೀನಾಮೆಯನ್ನ ಕೊಡಬಹುದು, ಕೊಡ್ಲಿಕ್ಕೆ ಅವಕಾಶ ಇದೆ ಸೆಕ್ಷನ್ 43 ಅಡಿ. ಹಾಗಾದ್ರೆ ರಾಜೀನಾಮೆಯನ್ನ ಒಂದು ಇನ್ನೊಂದು ಪಾಯಿಂಟ್ ನೆನಪಿಟ್ಕೋಬೇಕು. ಅಂತ ಕೊಟ್ಟಂತ ರಾಜೀನಾಮೆಯನ್ನ ಅಗೇನ್ ಬರಹದ ಮೂಲಕ 15 ದಿನಗಳ ಒಳಗೆ ಹಿಂದಕ್ಕೆ ಪಡೆಯದಿದ್ದರೆ, ಹಿಂದಕ್ಕೆ ಅಂದ್ರೆ ಒಂದು ಅವಕಾಶ ಇತ್ತು. ರಾಜೀನಾಮೆ ಕೊಟ್ಟದಿಂದ 15 ದಿನ ಕಾಲಾವಕಾಶ ಇರ್ತದೆ. ಯಾವಾಗೋ ಮನಸ್ಸು ಬದಲಾವಣೆ ಮಾಡಿ ವಾಪಸ್ ರಾಜೀನಾಮೆ ಪಡಿಲಿಕ್ಕೆ ಕಾಯ್ದೆ ಒಳಗೆ ಅವಕಾಶ ಐತಿ. ಮೂರೂ ಪಂಚಾಯತಿ ಸದಸ್ಯರಿಗೆ 15 ದಿನ ಕಾಲಾವಕಾಶ. 15 ದಿನದ ಒಳಗಾಗಿ ಮತ್ತೆ ರಾಜೀನಾಮೆಯನ್ನು ವಾಪಸ್ ಪಡಿಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಬೇಡಪ್ಪ, ನನಗೆ ಒಳ್ಳೆ ಸರ್ವಿಸ್ ಕೊಡ್ತೀನಿ, ನಾನು ಒಳ್ಳೆ ಸೇವೆಗೆ ಬರ್ತೀನಿ, ನಾನು ಒಳ್ಳೆ ನನ್ನ ಪಂಚಾಯತಿ ಸದಸ್ಯನ ಮುಂದುವರಿತೀನಿ ಅಂತೇಳಿ ವಿದಿನ್ 15 ಡೇಸ್ ತಾನು ಸಲ್ಲಿಕೆ ಮಾಡಿದ ದಿನದಿಂದ 15 ದಿನದ ಒಳಗಾಗಿ ರಾಜೀನಾಮೆ ಪತ್ರವನ್ನು ಹಿಂದಕ್ಕೆ ಪಡಿಲಿಕ್ಕೆ ಅವಕಾಶ ಇದೆ. 15 ದಿನದ ಒಳಗಾಗಿ ಹಿಂದಕ್ಕೆ ಪಡೆಯದಿದ್ರೆ 16ನೇ ದಿನಕ್ಕೆ ಅಂದ್ರೆ 15 ದಿನ ಮುಗಿದ ನಂತರ ರಾಜೀನಾಮೆ ಅಂಗೀಕಾರ ಆಯ್ತು ಅಂತ ತಿಳ್ಕೋಬೇಕು. ಏನೋ ರಾಜೀನಾಮೆ ಅಂಗೀಕಾರ ಆಯ್ತು, ರಾಜೀನಾಮೆ ಅಕ್ಸೆಪ್ಟ್ ಆಯ್ತು, ರಾಜೀನಾಮೆ ಸ್ವೀಕೃತ ಆಯ್ತು, ರಾಜೀನಾಮೆ ನಾವು ಎಕ್ಸೆಪ್ಟ್ ಮಾಡಿದ್ವಿ ಅಂತಕ್ಕಂಥದ್ದು. ವಿದಿನ್ 15 ಡೇಸ್ ಒಳಗಡೆ ಮೂರೂ ಸದಸ್ಯರಿಗೆ ವಾಪಸ್ ಪಡಿಲಿಕ್ಕೆ ಅವಕಾಶ ಇದೆ, ಪಡಿಬಹುದು. 16ನೇ ದಿನದೊಳಗೆ ಪಡಿಲಿಲ್ಲ ಅಂತ 16ನೇ ದಿನಕ್ಕೆ ರಾಜೀನಾಮೆ ಅಂಗೀಕೃತ ಆಗತ್ತೆ. ಆ ರಾಜೀನಾಮೆ ಅಂಗೀಕೃತ ಆದ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನು ಯಾರು? ಗ್ರಾಮ ಪಂಚಾಯಿತಿ ಅಧ್ಯಕ್ಷನು ಅಂತ ರಾಜೀನಾಮೆಯ ವಿಷಯವನ್ನು ಮುಂದಿನ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಮಂಡಿಸಬೇಕು. ಎಸ್, ಇಂಥವರು ರಾಜೀನಾಮೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ, ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ತಾಲೂಕ್ ಪಂಚಾಯಿತಿ ಸಭೆಯಲ್ಲಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿಯ ಮುಂದಿನ ಸಭೆಯಲ್ಲಿ ಯಾರು ರಾಜೀನಾಮೆಯನ್ನ ಕೊಟ್ಟಿರ್ತಾರೋ, ಯಾರ ರಾಜೀನಾಮೆ ಸ್ವೀಕೃತ ಆಗಿರುತ್ತೋ ಅಂತ ರಾಜೀನಾಮೆಯ ವಿಷಯವನ್ನ ತಮ್ಮ ಸಭೆಗಳಲ್ಲಿ ತರಬೇಕು ಅಂತಕ್ಕಂಥದ್ದನ್ನ ಸೆಕ್ಷನ್ 43 ಅದು ಸ್ಪೆಸಿಫಿಕೇಶನ್ ಕೊಡ್ತದ. ಹಾಗಾದ್ರೆ ಸದಸ್ಯನ ರಾಜೀನಾಮೆ ವೆರಿ ಇಂಪಾರ್ಟೆಂಟ್. ಅಧ್ಯಕ್ಷನ ಕೊಡ್ಲಿಕ್ಕೆ ಅವಕಾಶ ಇದೆ. ಸಹಿ ಸಮೇತ ತಮ್ಮ ಸ್ವಂತ ಸಹಿ ಸಮೇತ ಕೊಡಬೇಕು. 15 ದಿನ ಕಾಲಾವಕಾಶ ಇರುತ್ತೆ ವಾಪಸ್ ಪಡಿಲಿಕ್ಕೆ. 15 ದಿನ ಪಡಿಲಿಲ್ಲ 16 ದಿನಕ್ಕೆ ಎಕ್ಸೆಪ್ಟ್ ಆಗುತ್ತೆ. ಎಕ್ಸೆಪ್ಟ್ ಆಯ್ತು ಅಂತಂದ್ರೆ ಮುಂದಿನ ಸಭೆಯಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅದನ್ನ ತಮ್ಮ ಸಭೆಯಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ವಿಷಯನ ಹೇಳ್ತಾ ಬರ್ತದ. ಹಾಗಾದ್ರೆ ನೆಕ್ಸ್ಟ್ ಸೆಕ್ಷನ್ಗೆ ಹೋಗ್ಬಿಡ ನಾವು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ 2 ಇಲ್ಲಿ ಸದಸ್ಯರನ್ನ ತೆಗೆದು ಹಾಕುವುದು ಮತ್ತು ಸದಸ್ಯರ ಒಂದು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಮಾತಾಡ್ತಾರೆ. ಸದಸ್ಯರನ್ನ ತೆಗೆದು ಹಾಕೋದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ 135ರಲ್ಲಿ ಸದಸ್ಯರು ತೆಗೆದು ಹಾಕೋದ್ರ ಬಗ್ಗೆ ಮಾತಾಡ. ತಾಲೂಕ್ ಪಂಚಾಯತಿ 174ರಲ್ಲಿ ಸದಸ್ಯರ ಒಂದು ಅಲ್ಲಿ ಜಿಲ್ಲಾ ಪಂಚಾಯತಿ ಬಗ್ಗೆ ಮಾತಾಡ್ತೀವಿ, ಸದಸ್ಯರನ್ನ ತೆಗೆದು ಹಾಕಿ. ಅಲ್ಲಿ ಬಂದಾಗ ಮತ್ತೊಂದ್ಸತ ರಿಪೀಟ್ ಮಾಡ್ತೀನಿ. ಬಟ್ ಆದ್ರೆ ಇಲ್ಲಿ ತಿಳ್ಕೊಬೇಕಾಗಿದ್ದು ಏನು ಅಂತಂದ್ರೆ, ನಾನು ಹೇಳ್ಬಿಟ್ಟಿದ್ದೀನಿ ಒಂದು ಸ್ಟೇಟ್ಮೆಂಟ್. ಗ್ರಾಮ ಪಂಚಾಯತ್ ಇಲ್ಲಿ ಬಂದಿರತಕ್ಕಂಥ ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ ತಾಲೂಕ್ ಪಂಚಾಯತ್ ಒಳಗೂ ಬರ್ತಾವು. ಇಲ್ಲಿ ಬರ್ತಕ್ಕಂಥ ಈಚ್ ಅಂಡ್ ಎವ್ರಿ ಪಾಯಿಂಟ್ ಜಿಲ್ಲಾ ಪಂಚಾಯತ್ ಒಳಗೆ ಬರ್ತಾವು. ಒಂದು ಪಾಯಿಂಟ್ ಮಿಸ್ ಆಗುದಿಲ್ಲ. ಮಿಸ್ ಆಗ್ತಕ್ಕಂಥ ಒಂದೇ ಒಂದು ಪದಗಳು. ಏನ್ ಪದಗಳು? ಗ್ರಾಮ ಪಂಚಾಯತಿ ಸದಸ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಕೊಟ್ಟರೆ ತಾಲೂಕ್ ಪಂಚಾಯತ್ ಸದಸ್ಯ ತಾಲೂಕ್ ಪಂಚಾಯತ್ ಅಧ್ಯಕ್ಷ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಅಂತ ಹಾಕ್ಕೋಬೇಕಷ್ಟೇ. ಮತ್ತೇನು ಚೇಂಜ್ ಆಗುದಿಲ್ಲ. ಜಿಲ್ಲಾ ಪಂಚಾಯತಿ ಸಂದರ್ಭ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಕೊಡಬೇಕು ಅಂತಕ್ಕಂಥದ್ದು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತ ಬರ್ತಾನೆ. ಅದೇ ಅಷ್ಟು ಬದಲಾವಣೆ ಬಿಟ್ರೆ ವಿಷಯದಲ್ಲಿ ಯಾವ ಬದಲಾವಣೆಯನ್ನು ಕೂಡ ಇಲ್ಲ. ಹಾಗಾಗಿ ಗ್ರಾಮ ಪಂಚಾಯತಿಯನ್ನ ನೀಟಾಗಿ ಯಾರು ತಿಳ್ಕೊಳ್ತಾರೋ ಅವ್ರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಿಳ್ಕೊಂಡಾಗ ಎಲ್ಲಿ ಬಹಳಷ್ಟು ವ್ಯತ್ಯಾಸ ಬರ್ತಾ ಅಲ್ಲಿ ನಾನು ಡಿಫ್ರೆಂಟ್ ಆಗಿ ಹೇಳ್ತೀನಿ. ಬಟ್ ವ್ಯತ್ಯಾಸ ಬರ್ದೇ ಇದ್ದಾಗ ಮುಂದೊಂದ್ಸತ ಹೇಳುವಾಗ ನೀಟಾಗಿ, ಯಾಕಂದ್ರೆ ನಾನು ಹೇಳೋದು ಗ್ರಾಮ ಪಂಚಾಯತ್ ಸರಿಯಾಗಿ ಮೊದಲು ತಿಳ್ಕೊಬೇಕು. ಗ್ರಾಮ ಪಂಚಾಯತ್ ತಿಳ್ಕೊಂಡ್ರಿ ಅಂತಂದ್ರೆ 1 ಮಾರ್ಕ್ಸ್ ಕೂಡ ನೀವು ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಯಾವುದೇ ಎಕ್ಸಾಮ್, ಇವನು PDO ಎಕ್ಸಾಮ್ ಅಲ್ಲಿ ಯಾವುದೇ ಬರ್ತಕ್ಕ ಅಪ್ಕಮಿಂಗ್ PDO ಎಕ್ಸಾಮ್ ಅಲ್ಲಿ ಇದು ರಿಗಾರ್ಡಿಂಗ್ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ಯಾವುದೇ ಎಕ್ಸಾಮ್ ಅಲ್ಲಿ ನೀವು ಮಾರ್ಕ್ಸ್ ಅನ್ನು ಕಳ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಸದಸ್ಯನನ್ನ ತೆಗೆದು ಹಾಕುವುದು. ಹಾಗಾದ್ರೆ ಗ್ರಾಮ ಪಂಚಾಯತಿ ಸದಸ್ಯನ ಬಗ್ಗೆ ಮಾತ್ರ ಮಾತಾಡುತ್ತೆ 43A.
ಹಾಗಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ತೆಗೆದುಹಾಕಲಾಗುತ್ತೆ ಅಂತಂದ್ರೆ, ಯಾವ್ಯಾವ ಸಂದರ್ಭದಲ್ಲಿ ತೆಗೆದುಹಾಕಲಾಗತ್ತಂತಂದ್ರೆ, ಒಂದು ದುರ್ನಡತೆಯನ್ನ ಪ್ರದರ್ಶಿಸಿದಾಗ. ಏನು? ದುರ್ನಡತೆ. ಸದಸ್ಯನಿದ್ದಾನೆ, ಗ್ರಾಮ ಪಂಚಾಯತಿಗೆ ಅಪಮಾನವಾಗುವ ಹಾಗೆ, ಗ್ರಾಮ ಪಂಚಾಯತಿಯು ತಲೆ ತೆಗ್ಗಿಸುವ ಹಾಗೆ, ಗ್ರಾಮ ಪಂಚಾಯತಿಗೆ ಒಂದು ಕೆಟ್ಟ ಹೆಸರು ಬರುವ ಹಾಗೆ ನಡ್ಕೊಂಡ ಅಂತಂತಂದ್ರೆ ತೆಗೆದು ಹಾಕಬಹುದು. ಸಂದರ್ಭ ಒಂದು. ಸಂದರ್ಭ ಎರಡು, ಜಿಲ್ಲಾ ವೈದ್ಯಾಧಿಕಾರಿಗಳು. ಯಾರು? ಜಿಲ್ಲಾ ವೈದ್ಯಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಜಿಲ್ಲಾ ವೈದ್ಯಾಧಿಕಾರಿಗಳು. ಮೂರು ಪಂಚಾಯತ್ ಸಂದರ್ಭದಲ್ಲಿ ಅವರೇ ಬರ್ತಾರೆ, ಮತ್ತೆ ಬೇರೆ ಯಾರು? ಜಿಲ್ಲಾ ವೈದ್ಯಾಧಿಕಾರಿಗಳು ಆ ಸದಸ್ಯನ ಹುದ್ದೆಯನ್ನು ನಿಭಾಯಿಸಲು ಅಸಕ್ತನದನವನು ಅಂತೇಳಿ, ಆ ಸದಸ್ಯನ ಹುದ್ದೆ ನಿಭಾಯಿಸಲಿಕ್ಕೆ ಅಸಕ್ತನ ಅಂತೇಳಿ ಸರ್ಟಿಫೈಡ್ ಮಾಡಿದಾಗ, ಪ್ರಮಾಣ ಪತ್ರವನ್ನ ನೀಡಿದಾಗ, ಅಂದ್ರೆ ಜಿಲ್ಲಾ ವೈದ್ಯಾಧಿಕಾರಿಗಳು ಆ ಸದಸ್ಯನ ಹುದ್ದೆಯನ್ನು ಕ್ಯಾರಿ ಮಾಡ್ಲಿಕ್ಕೆ ಅವರು ಮಾನಸಿಕವಾಗಿ ಅದು ಅಷ್ಟು ಆಗ್ತಾ ಇಲ್ಲ, ಮಾನಸಿಕವಾಗಿ ಅಷ್ಟು ಸಬಲರಿಲ್ಲ, ಅವರು ಮಾನಸಿಕ ಸ್ಥಿಮಿತಿಯನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥ ಸರ್ಟಿಫಿಕೇಟ್ ಕೊಟ್ಟಾಗ ಅವರನ್ನ ತೆಗೆದು ಹಾಕಬಹುದು. ಸಂದರ್ಭ ಎರಡು. ಸಂದರ್ಭ ಮೂರು ಏನು? ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ, ಗ್ರಾಮ ಪಂಚಾಯತಿ ಅಥವಾ ತಾಲೂಕು ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟಂತೆ, ಮೂರು ಪಂಚಾಯತಿಗಳ ಬಗ್ಗೆ ಮಾತಾಡುತ್ತೆ. ಮೂರು ಪಂಚಾಯತಿಗಳು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಂಗೆ ಸದಸ್ಯನ ಚುನಾವಣೆ, ಅಧ್ಯಕ್ಷನ ಚುನಾವಣೆ, ಉಪಾಧ್ಯಕ್ಷನ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಪೋಸ್ಟ್ ಗಳನ್ನ ವ್ಯಾಪಾರ ಮಾಡ್ಲಿಕ್ಕೆ, ಅಂದ್ರೆ ಮಾರಾಟಕ್ಕೆ ಇರ್ತಕ್ಕಂಥದ್ದು, ಆ ಸದಸ್ಯನ ಕೊಂಡ್ಕೊಳ್ಳತಕ್ಕಂಥದ್ದು, ಸದಸ್ಯನ ಮಾರುವಂಥದ್ದು, ಅಂದ್ರೆ ಕುದುರೆ ವ್ಯಾಪಾರ ಅಂತ ನಾವು ಕರಿತೀವಿ. ಇಲ್ಲಿ ರಾಜಕಾರಣದಲ್ಲಿ ಕುದುರೆ ವ್ಯಾಪಾರ ಅಂತಕ್ಕಂಥ ಕರೆದಾಗ, ಅಂದ್ರೆ ಈ ಮೂರು ಪಂಚಾಯತ್ಗಳ ಚುನಾವಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣಾವಾಗಿ, ಸದಸ್ಯನ ಚುನಾವಣೆ ಇರ್ಬೋದು, ಅಧ್ಯಕ್ಷನ ಚುನಾವಣೆ ಇರ್ಬೋದು, ಉಪಾಧ್ಯಕ್ಷನ ಚುನಾವಣೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ದುರ್ವ್ಯವಹಾರದಲ್ಲಿ ಭಾಗಿಯಾಗಿದ್ರೆ ಅವರನ್ನು ಕೂಡ ತೆಗೆದು ಹಾಕ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಕಾಯ್ದೆ ಕೊಟ್ಟಿದೆ, ಅವರನ್ನು ಕೂಡ ತೆಗೆದು ಹಾಕ್ಬಹುದು. ಹಾಗಾದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಗ್ರಾಮ ಪಂಚಾಯಿತಿಯ ಯಾವುದೇ ವ್ಯವಹಾರಗಳಲ್ಲಿ, ವ್ಯವಹಾರ ಅಥವಾ ಕರಾರು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಮಗಾರಿ, ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿದ್ದುಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯವಹಾರ, ಕರಾರು, ಒಪ್ಪಂದಗಳು ಇಲ್ಲ ಕಾಮಗಾರಿಗಳಲ್ಲಿ ತನ್ನ ಸ್ವಂತ ಹಿತಾಸಕ್ತಿಯನ್ನು ಹೊಂದಿದ್ರೆ, ಈಗ ತನ್ನ ಮನೆಯವರು ಯಾರೋ ಅಣ್ಣನೋ ತಮ್ಮನೋ ತಂಗಿನೋ ಅಕ್ಕನ ಮೇಲೆ ಒಂದು ಅಲ್ಲಿ ಅದನ್ನ ಗುತ್ತಿಗೆದಾರರು ಅಂತ ಮಾಡಿಸಿ ಅವ್ರಿಗೆ ಪರವಾಗಿ ಟೆಂಡರ್ ಅನ್ನ ಕೊಡ್ತಕ್ಕಂಥದ್ದು, ಹಣಕಾಸಿನ ತನ್ನ ಮನೆ ಹತ್ತಿರದ ಸಂಬಂಧಿ ಅಂತ ಒಂದು ವರ್ಡ್ ಹೇಳ್ತದೆ. ಇದು ಹತ್ತಿರದ ಸಂಬಂಧಿಗಳೊಂದಿಗೆ ವ್ಯವಹಾರ ಬೆಳೆಸ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಒಳಗಡೆ ಅವ್ರಿಗೆ ಕರಾರುಗಳು ಮಾಡಿಕೊಡ್ತಕ್ಕಂಥದ್ದು, ಅವ್ರಿಗೆ ಒಪ್ಪಂದಗಳು ಮಾಡ್ಕೊಡ್ತಕ್ಕ, ಅವ್ರಿಗೆ ಕಾಮಗಾರಿಗಳನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಹತ್ತಿರದ ಸಂಬಂಧಿ ಅಂತಂದ್ರೆ ಅದು ಗಂಡ ಹೆಂಡತಿ, ತಮ್ಮ ಮಕ್ಕಳು, ತಮ್ಮ ಮಲಮಕ್ಕಳು ಅಥವಾ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಯಾವುದೇ ಒಬ್ಬ ಕುಟುಂಬದ ರಕ್ತ ಸಂಬಂಧಿ, ಅದನ್ನ ಹತ್ತಿರದ ಸಂಬಂಧ ಅಂತ ನಾವು ಕರಿತೀವಿ. ಹಾಗಾದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಯಾವುದೇ ವ್ಯವಹಾರ, ಕರಾರು, ಒಪ್ಪಂದದಲ್ಲಿ ಅಥವಾ ಕಾಮಗಾರಿಯಲ್ಲಿ ಸ್ವಂತ ಹಿತಾಸಕ್ತಿಯನ್ನು ಹೊಂದಿದ್ರು ಕೂಡ ಇಲ್ಲಿ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಒಬ್ಬ ಸದಸ್ಯ, ಗ್ರಾಮ ಪಂಚಾಯತಿ ಸದಸ್ಯ ಒಂದರ ಮೇಲೊಂದಂತೆ ಅಂದ್ರೆ ಒಂದರ ಮೇಲೊಂದು ನಿರಂತರವಾಗಿ ನಡೆಯುವಂತ ನಾಲ್ಕು ಸಭೆಗಳಿಗೆ ಗೈರು ಹಾಜರಾದ್ರೆ, ವಿತೌಟ್ ಪ್ರಯರ್ ಪರ್ಮಿಷನ್ಸ್ ಆಫ್ ದಿ ರೆಸ್ಪೆಕ್ಟಿವ್ ಗ್ರಾಮ ಪಂಚಾಯಿತಿಯ ಪೂರ್ವ ಅನುಮತಿ ಇಲ್ಲದೆ ನಿರಂತರವಾಗಿ ನಡೆಯುವಂತ 4 ಸಭೆಗಳಿಗೆ ನಿರಂತರವಾಗಿ ಗೈರು ಹಾಜರಾದ್ರೂ ಕೂಡ ತೆಗೆದುಹಾಕ್ಲಿಕ್ಕೆ ಅವಕಾಶ ಇದೆ. ಇದು ಒಂದು ಸದಸ್ಯನ ಸಂದರ್ಭದಲ್ಲಿ. ಒಂದು ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನಾಗಿ ಇದ್ಕೊಂಡು ಒಂದಾದರ ಮೇಲೆ ಒಂದರಂತೆ 2 ನಿರಂತರ ಸಭೆಗಳನ್ನ ಕರೆಯಲು ವಿಫಲನಾದರೆ, ಈಗ ಅವನು ಅಧ್ಯಕ್ಷ ತಾನೆ, ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅಧ್ಯಕ್ಷನಾಗಬೇಕು, ಗ್ರಾಮ ಪಂಚಾಯತ್ ಸದಸ್ಯನೇ ಉಪಾಧ್ಯಕ್ಷನಾಗಬೇಕು. ಅವನ ಪೊಸಿಷನ್ ಅಧ್ಯಕ್ಷ ಉಪಾಧ್ಯಕ್ಷನ 2 ಸಭೆಗಳನ್ನ ನಿರಂತರವಾಗಿ ಕರೆಯಬೇಕಾದ 2 ಸಭೆಗಳನ್ನು ಕರೆಯಲು ವಿಫಲನಾದ್ರೆ, 2 ಸಭೆಗಳನ್ನು ಕರೆಯಲು ವಿಫಲನಾದ್ರೆ, ನೋಡಿ, ಸದಸ್ಯನ ಸಂದರ್ಭದಲ್ಲಿ 4 ಸಭೆಗಳಿಗೆ ನಿರಂತರ ಗೈರು ಹಾಜರಾದರೆ
ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇದ್ದುಕೊಂಡು 2 ಸಭೆಗಳನ್ನು ನಿರಂತರ ಕರೆಯಲು ವಿಫಲನಾದರೆ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಈ ಸೆಕ್ಷನ್ 4(3)A ಒಳಗಡೆ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಒಂದು ಪರಂತು ಅಂತಿದೆ. ಪರಂತು ಅಂದ್ರೆ ಒಂದು ವಿನಾಯಿತಿ ಇದೆ. ಏನು ವಿನಾಯಿತಿ ಅಂತಂದ್ರೆ, ಆ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯ ಒಂದು ಲೆಟರ್ ಕೊಟ್ಟು, ಒಂದು ಪತ್ರವನ್ನು ಕೊಟ್ಟು, ನಾನು ಇಷ್ಟು ದಿನ ಗ್ರಾಮ ಪಂಚಾಯತಿ ಮೀಟಿಂಗ್ ಇಷ್ಟು ದಿನ, ಇಷ್ಟು ತಿಂಗಳ ಇಷ್ಟು ದಿನ ಗ್ರಾಮ ಪಂಚಾಯತಿ ಬರೋದಿಲ್ಲ, ಇಂಥ ವೈಯಕ್ತಿಕ ಸಮಸ್ಯೆ ಬರೋದಿಲ್ಲ ಅಂತ ಒಂದು ಲೆಟರ್ ಕೊಟ್ಟಿದ್ದ ಅಂತಂದ್ರೆ, ಆ ಲೆಟರ್ ಸ್ವೀಕಾರ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ 7 ದಿನದ ಒಳಗೆ ಏನಾದ್ರೂ ಒಂದು ಪ್ರತಿಕ್ರಿಯೆಯನ್ನ ಆ ಪಂಚಾಯತಿ ಸದಸ್ಯನಿಗೆ ಕೊಡ್ಬೇಕು. ಇವತ್ತು ಹೋಗಿ ಲೆಟರ್ ಕೊಟ್ಟೆ, ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ, ನಾನು ಲೆಟರ್ ಕೊಟ್ಟೆ, ನಾನು ಒಂದ್ ತಿಂಗಳ 1.5 ತಿಂಗಳ ನಾನು ಬರುವುದಿಲ್ಲ, ಈ ತರ ಕಾರಣ ಇದೆ, ನನ್ನ ಮನೆಯಲ್ಲಿ ಮ್ಯಾರೇಜ್ ಇದೆ, ಈ ತರ ನಾನು ಟೂರ್ಗೆ ಹೋಗ್ತಾ ಇದ್ದೇನೆ, ಈ ತರ ನನ್ನ ಹೆಲ್ತ್ ಸಮಸ್ಯೆ ಇದೆ, ಏನೋ ಒಂದು ಲೆಟರ್ ಕೊಟ್ಟೆ. ಲೆಟರ್ ಕೊಟ್ಟ ದಿನದಿಂದ 7 ದಿನದೊಳಗೆ ಗ್ರಾಮ ಪಂಚಾಯತ್ ನನಗೆ ಏನಾದ್ರು ಒಂದು ಕೊಡ್ಬೇಕು. ಎಸ್, ನೀನ್ ಹೋಗುವಂತಾದ್ರು ಕೊಡ್ಬೇಕು, ಇಲ್ಲ ಇಂತಿಂತ ಸಂದರ್ಭದಲ್ಲಿ ಅವ್ರು ಬನ್ನಿ ಅಂತ ಕೊಡ್ಬೇಕು, ಬಟ್ ನನಗೊಂದು ಏನೋ ಪ್ರತಿಕ್ರಿಯೆ ಕೊಡ್ಬೇಕು. 7 ದಿನದ ಒಳಗಾಗಿ ನನಗೆ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡ್ತು, ಓಕೆ. 7 ದಿನದ ಒಳಗಾಗಿ ಯಾವುದೇ ಪ್ರತಿಕ್ರಿಯೆ ಕೊಡದಿದ್ರೆ ಗ್ರಾಮ ಪಂಚಾಯತಿ ಅನುಮತಿ ಕೊಟ್ಟಿದೆ ಎಂದು ತಿಳ್ಕೋಬೇಕು. ಏನು, 7 ದಿನದ ಒಳಗಾಗಿ ಅವು ಗ್ರಾಮ ಪಂಚಾಯತ್ ಪ್ರತಿಕ್ರಿಯೆ ಕೊಡ್ತಿದ್ರೆ ಅದು ಅನುಮತಿಸಿದೆ ಎಂದು ತಿಳಿದುಕೊಳ್ಳಬೇಕು. ಹಾಗಾದ್ರೆ ಸಂದರ್ಭ ಒಂದು ದುರ್ನಡತೆ, ಜಿಲ್ಲಾ ವೈದ್ಯಾಧಿಕಾರಿಗಳು ಅಸಮರ್ಥ ಅಂತಂದಾಗ, ಗ್ರಾಮ ಪಂಚಾಯತ್, ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣಾ ಅವ್ಯವಹಾರಗಳು, ನೆಕ್ಸ್ಟ್ ಗ್ರಾಮ ಪಂಚಾಯತಿ ಯಾವುದೇ ಕಾಮಗಾರಿಗಳಲ್ಲಿ ತೊಡಗಿಕೊಳ್ತಕ್ಕಂಥ ಸಂಬಂಧಿಕರ ತೊಡಗಿಕೊಳ್ತಕ್ಕಂಥದ್ದು, ಇಲ್ಲ ಯಾವುದೇ ಸಭೆಗಳು 4 ಸಭೆಗಳಿಗೆ ನಿರಂತರವಾಗಿ ಗೈರು ಹಾಜರು, ಅಧ್ಯಕ್ಷ ಉಪಾಧ್ಯಕ್ಷ ಇಟ್ಕೊಂಡು 2 ಸಭೆಗಳಲ್ಲಿ ಗೈರು ಹಾಜರಾದಾಗ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ದಿವಾಳಿ ಅಥವಾ ಮಾನಸಿಕ ಅಸ್ವಸ್ಥನಾದ್ರೆ, ಮಾನಸಿಕವಾಗಿ ಅಸ್ವಸ್ಥ ಚಿತ್ತವಾದನಾದ್ರೆ, ದಿವಾಳಿ ಅಂತಂತಂದ್ರೆ ಆರ್ಥಿಕವಾಗಿ ಅಲ್ಲಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಯಾಂಕ್ಗಳಿಗೆ, ಈಗ ಬ್ಯಾಂಕ್ಗಳು ಸಾಲ ಕೊಡ 10 ಲಕ್ಷ ತಗೊಂಡಿರ್ತೀವಿ, ಬ್ಯಾಂಕ್ ಸಾಲ ಕೊಡದಾನೆ ಅವ್ರು ನಮಗೆ ದಿವಾಳಿ ಅಂತ ಕಂಪ್ಲೀಟ್ ಅದನ್ನ ಒಳ್ಳೆ ರೀಪೇಮೆಂಟ್ ಸರಿಯಾಗಿ ಮಾಡಿದ್ರೆ ಅವ್ನು ದಿವಾಳಿ ಅಂತ ನಾವು ಕರಿತೀವಿ. ದಿವಾಳಿ ಆದ್ರೆ, ಇಲ್ಲ ಮಾನಸಿಕವಾಗಿ ಅಸ್ವಸ್ಥ ಚಿತ್ತದನಾದ್ರೆ, ಮಾನಸಿಕವಾಗಿ ಕಂಪ್ಲೀಟ್ ಡಿಗ್ರೇಡ್ ಆದ್ರೆ ಅಂತ ಸದಸ್ಯರನ್ನು ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂತಂದ್ರೆ, ಇಲ್ಲೇ ಹೇಳ್ಬಿಡ್ತೀನಿ. ಈಗಾಗಲೇ ಹಿಂದೆ ಈಗ ಸದಸ್ಯ ಅದಾನ, ಹಿಂದನು ಕೂಡ ಹಿಂದಿನ ಅವಧಿ ಒಳಗೂ ಕೂಡ ಸದಸ್ಯ ಇದ್ನೋ, ಅಧ್ಯಕ್ಷ ಇದ್ನೋ, ಉಪಾಧ್ಯಕ್ಷ ಇದ್ದ. ಹಿಂದಿನ ಅವಧಿ ಒಳಗಡೆ ಈಗ ಸದಸ್ಯ ಇರ್ತಕ್ಕಂಥವನು ಹಿಂದಿನ ಗ್ರಾಮ ಪಂಚಾಯತ್ ಒಳಗಡೆ ಸದಸ್ಯ ಇರ್ಬೋದಿತ್ತು, ಈ ಸದಸ್ಯ ಇದ್ನೋ, ಇಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ನೋ, ತಾಲೂಕು ಉಪಾಧ್ಯಕ್ಷ ಇರ್ತಾನೆ. ಇದ್ದ ಸಂದರ್ಭದಲ್ಲಿ ಯಾವುದೇ ಅವ್ಯವಹಾರ ಸಂಬಂಧಪಟ್ಟಂಗೆ ಪ್ರಕರಣ ಜೈಲಿಗೆ ಹೋಗಿರ್ತದೆ, ಪ್ರಕರಣ ಕೋರ್ಟ್ಗೆ ಹೋಗಿರ್ತದೆ. ಆ ಪ್ರಕರಣ ಇನ್ನೂ ವಿಚಾರಣೆಯಲ್ಲಿ ಇದ್ದಾಗ ಹಿಂದಿನ ಅವಧಿಯ ಸದಸ್ಯ ಅಥವಾ ಉಪಾಧ್ಯಕ್ಷ ಅಥವಾ ಅಧ್ಯಕ್ಷನ ಸಂಬಂಧಪಟ್ಟಾಗ ಯಾವುದೇ ಪ್ರಕರಣ ಯಾವ್ದಿದ್ದಾಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕೂಡ ವ್ಯತಿರಿಕ್ತ ತೀರ್ಪು ಬಂತು ಅಂದ್ರೆ, ಈಗ ವ್ಯತಿರಿಕ್ತ ತೀರ್ಪು ಬಂತು, 2020 ಹಾಕಿದೀವಿ ಇದನ್ನ, ವ್ಯತಿರಿಕ್ತ ತೀರ್ಪು ಈಗ ಬಂತು ಅಂತಂದ್ರೆ ಈ ಸದಸ್ಯನ ಸ್ಥಾನ ಕೂಡ ಅವನು ಕಳ್ಕೊಳ್ತಾನೆ. ಹಾಗಾದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯವಹಾರದಲ್ಲಿ, ಇಲ್ಲಿ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಾಗ ಚುನಾವಣಾ ಅವ್ಯವಹಾರದಲ್ಲಿ ಭಾಗಿಯಾದ್ರೆ ಮುಂದಿನ 6 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? 6 ವರ್ಷಗಳ ಕಾಲ ಗ್ರಾಮ ಪಂಚಾಯತಿ ಯಾವುದೇ ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇಲ್ಲ. ಐ ವಿಲ್ ಕ್ಲಿಯರ್ ಸ್ಟೇಟ್ಮೆಂಟ್ ಗಳನ್ನ ಒಂದು 8 ರಿಂದ 10 ಸ್ಟೇಟ್ಮೆಂಟ್ ಹೇಳಿದೀನಿ. ದುರ್ನಡತೆ ಸಂದರ್ಭದಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಗಳು ಪ್ರಮಾಣ ಪತ್ರ ಕೊಟ್ಟಾಗ ಗ್ರಾಮ ಪಂಚಾಯತ್, ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣಾ ಅವ್ಯವಹಾರಗಳಲ್ಲಿ ಭಾಗಿಯಾದ್ರೆ ಮುಂದೆ 6 ವರ್ಷ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗಸಲು ತೆಗೆದು ಕೂಡ ಹಾಕಬಹುದು. ಗ್ರಾಮ ಪಂಚಾಯತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಕರಾರು ಒಪ್ಪಂದಗಳಲ್ಲಿ ಸಂಬಂಧಿಕರಿಂದ ತಾನ್ ಬಾಯಿಗೆ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಸಭೆಗಳಿಗೆ ಗೈರು ಹಾಜರಾದಾಗ, ದಿವಾಳಿ ಅಥವಾ ಮಾನಸಿಕ ಅಸ್ವಸ್ಥನಾದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನ ಸ್ಥಾನದಿಂದ ತೆಗೆದು ಹಾಕಬಹುದು. ಹಾಗಾದ್ರಲ್ಲಿ ತೆಗೆದು ಹಾಕುವಾಗ, ಗ್ರಾಮ ಪಂಚಾಯತಿ ಸದಸ್ಯನ ತೆಗೆದು ಹಾಕುವಾಗ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್ 1 ಬಾರಿ ಅವರಿಗೆ ಹೇಳಿಕೊಳ್ಳಲು ಅವಕಾಶ ಕೊಟ್ಟು ತೆಗೆದು ಹಾಕುವುದಕ್ಕಿಂತ ಪೂರ್ವದಲ್ಲಿ ಯಾಕಂದ್ರೆ ನ್ಯಾಚುರಲ್ ಜಸ್ಟಿಸ್, ಅದು ಯಾವುದೇ ವ್ಯಕ್ತಿಗೆ ತೆಗೆದು ಹಾಕೋದಕ್ಕಿಂತ ಮುಂಚೆ ಅವ್ರು ಒಂದು ವ್ಯೂನು ಕೇಳ್ಬೇಕು ನಾವು, ಯಾಕೆ ಹಂಗೆ ಆಗಿದೆ, ಏನಾಗಿದೆ, ಯಾಕಂದ್ರೆ ಅವ್ರ ದೃಷ್ಟಿಕೋನದಲ್ಲಿ ಒಂದು ಏನೋ ಸರಿ ಇರ್ತದೆ. ಸೊ ತೆಗೆದು ಹಾಕುವುದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯನಿಗೆ ಹೇಳಿಕೊಳ್ಳಲು ಒಂದು ಅವಕಾಶವನ್ನ ಕೊಟ್ಟು, ಅವಕಾಶದಲ್ಲಿ ಯಾವುದೇ ಉರುಳಿಲ್ಲ ಅಂತಕ್ಕಂಥದ್ದು ಗೊತ್ತಾಯ್ತು ಅಂತಂದ್ರೆ
ರಾಜ್ಯ ಚುನಾವಣಾ ಆಯೋಗ ಅಂತ ಸದಸ್ಯನ ಸ್ಥಾನದಿಂದ ಕಿತ್ತು ಒಗೆಯಬಹುದು, ತೆಗೆದು ಒಗೆಯಬಹುದು. ತೆಗೆದು ಒಗೆದ್ರು ಅಂತಂದ್ರೆ ಇಲ್ಲಿ ತೆಗೆದು ಹಾಕಿದ್ರು ಅಂದ್ರೆ ಸ್ಥಾನ ಖಾಲಿ ಆಗೋದು ಬೇರೆ. ಸ್ಥಾನ ಖಾಲಿ ಆಗೋದು ತನ್ನ ಪಾಡಿ ತಾನಾಗಿರ್ತದ. ಅಲ್ಲಿ ಯಾವುದೇ ನಿರ್ಬಂಧ 6 ವರ್ಷ 5 ವರ್ಷ ನಿರ್ಬಂಧಗಳಿಲ್ಲ. ಇಲ್ಲಿ ನಾವೇ ಚೆಂಡ್ ಹಿಡಿದು ಹೊರಗೆ ಹೋಗಿತೀವಿ, ತೆಗೆದು ಹೋಗಿತೀವಿ, ನಡಿಯ ಕಡೆ ಅಂತೆ. 6 ವರ್ಷ ಮತ್ತೆ ಚುನಾವಣೆಗೆ ಕಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಗ್ರಾಮ ಪಂಚಾಯತಿ ಸದಸ್ಯನಾಗಿರ್ಬೋದು, ತಾಲೂಕು ಪಂಚಾಯತ್ ಬೇರೆ ಬೇರೆ ಕಲಮಲ್ಲಿ ಬರ್ತದೆ. ಹಾಗಾದ್ರೆ ಇದು ಗ್ರಾಮ ಪಂಚಾಯತಿ ಸದಸ್ಯನ ತೆಗೆದು ಹಾಕುವುದ್ರ ಬಗ್ಗೆ ಚರ್ಚೆ ಮಾಡ್ತದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಕರಣ 43B. ಪ್ರಕರಣ 43B ಸದಸ್ಯರಿಂದ ಆಸ್ತಿಗಳ ಮತ್ತು ಹೊಣೆಗಾರಿಕೆಗಳ ಘೋಷಣೆ. ಅಂದ್ರೆ ಇಲ್ಲಿ ಪ್ರಾಪರ್ಟಿ ಅಂಡ್ ಲಯಬಿಲಿಟಿ ಘೋಷಣೆ ಮಾಡಬೇಕು ಪ್ರತಿಯೊಬ್ಬ ಸದಸ್ಯ. ಇಲ್ಲಿ ಹೇಳಿರ್ತಕ್ಕಂಥ ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ 3 ಪಂಚಾಯತ್ಗೆ ಅನ್ವಯಿಸ್ತಾವ್. ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಪಾಯಿಂಟ್ಗಳು 3 ಪಂಚಾಯತ್ಗೆ ಅಪ್ಲಿಕೇಶನ್ ಆಗ್ತಾವ್. ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ವೇರಿಯೇಷನ್. ದೇರ್ ವಿಲ್ ಬಿ ಎನಿ ವೇರಿಯೇಷನ್ ಇಲ್ಲ, ಯಾವುದೇ ವೇರಿಯೇಷನ್ ಇಲ್ಲ. ವೇರಿಯೇಷನ್ ಬರೋದು ಪ್ರಕರಣಗಳು ಮಾತ್ರ, ಪಂಚಾಯತಿಗಳು ಮಾತ್ರ, ಅಧ್ಯಕ್ಷ ಉಪಾಧ್ಯಕ್ಷರು ಮಾತ್ರ. ಯಾವುದೇ ರೀತಿಯಾಗಿರ್ತಕ್ಕ ಮ್ಯಾಟರ್ ಅಲ್ಲಿ ಯಾವುದೇ ವೇರಿಯೇಷನ್ಸ್ ಬರುವುದಿಲ್ಲ. ಪಾಯಿಂಟ್ ಫಿಗರ್ಸ್ ಅಲ್ಲಿ ಯಾವುದೇ ವೇರಿಯೇಷನ್ ಬರುವುದಿಲ್ಲ. ಹಾಗಾದ್ರೆ ಸದಸ್ಯರಿಂದ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆ ಮಾಡಬೇಕು. ಪ್ರತಿಯೊಬ್ಬ ಸದಸ್ಯ ಘೋಷಣೆ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳ್ತಕ್ಕಂಥ ಪಾಯಿಂಟ್ ಗಳನ್ನ ನೀಟಾಗಿ ಕೇಳಿಸ್ಕೊಂಡ್ಬಿಡಿ. ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಗೆ ಒಂದ್ಸತ ಕೇಳಿಸ್ಕೊಂಡ್ರಿ ಅಂತಂದ್ರೆ ಮತ್ತೆ ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆಗೊಂಡ ನಂತರ ಇಲ್ಲಿ 3 ಸ್ಟೇಟ್ಮೆಂಟ್ ನೆನಪಿಟ್ಕೋಬೇಕು. ತನ್ನ ಅಂದ್ರೆ ಸದಸ್ಯ ತನ್ನ ಮತ್ತು ತನ್ನ ಅವಿಭಕ್ತ ಕುಟುಂಬದ, ಅವಿಭಕ್ತ ಅಂತ ಹೇಳಿದಾರೆ ಅವರು. ಅವಿಭಕ್ತ ಅಂತಂದ್ರೆ ಇಲ್ಲಿ 2 ತರ ಕುಟುಂಬ ಅದಾವ. ಒಂದು ವಿಭಕ್ತ ಮತ್ತು ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದ್ರೆ ಕೂಡು ಫ್ಯಾಮಿಲಿ. ಅದನ್ನ ನಾವು ಏನು ಕಂಪ್ಲೀಟ್ ನಾವು ಕೂಡು ಕುಟುಂಬ ಅಂತ ಕರಿತೀವಿ. ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ಮಕ್ಕಳು ಎಲ್ಲ ನಾವು ಅದನ್ನ ಕೂಡು ಕುಟುಂಬ ಅಂತ ಕರಿತೀವಿ. ಒಂದು ಆ ಕುಟುಂಬ ಅವಿಭಕ್ತ ಕುಟುಂಬ. ಇಲ್ಲಿ ವಿಭಕ್ತ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ 2 ಮಕ್ಕಳು, ಅದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ನಾವು ಕರಿತೀವಿ. ಕಾಯ್ದೆ ಮೆನ್ಷನ್ ಮಾಡೋದು ಏನಂತಂದ್ರೆ ತನ್ನ ಹೆಸರನ್ನ ಮೇಲೆ ಇರಬಹುದು, ಇಲ್ಲ ತನ್ನ ಅವಿಭಕ್ತ ಕುಟುಂಬದ ಯಾವುದೇ ಸದಸ್ಯನ ಮೇಲೆ, ಯಾರು ಬೇಕಾದ್ರೆ ಇರ್ಬೋದು, ಸಣ್ಣ ಮಗು ಇರ್ಬೋದು, ದೊಡ್ಡ ಇರ್ಬೋದು, ತಂದಿರೋ ತಮ್ಮ ಯಾರು ಇರ್ಬೋದು, ಸದಸ್ಯರ ತನ್ನ ಮತ್ತು ಅವಿಭಕ್ತ ಕುಟುಂಬದ ಸದಸ್ಯರ ಹೆಸರಿನ ಮೇಲೆ 2 ಲಕ್ಷ ರೂಪಾಯಿ ಮೀರಿದ 2 ಲಕ್ಷ ರೂಪಾಯಿ ಮೀರಿದ ಇದ್ದೇ ಇರ್ತದೆ. 2 ಲಕ್ಷ ರೂಪಾಯಿ ಮೀರಿದಂತ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನ ಪ್ರತಿಯೊಬ್ಬ ಸದಸ್ಯನು ನಿಗದಿತ ಪತ್ರದಲ್ಲಿ, ಒಂದು ಪತ್ರ ನಿಗದಿಪಡಿಸಿರ್ತಾರೆ. ಆ ಪತ್ರದಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ, ಎಲೆಕ್ಷನ್ ಕಮಿಷನ್ ಆಫ್ ದಿ ಸ್ಟೇಟ್, ರಾಜ್ಯ ಚುನಾವಣಾ ಆಯೋಗಕ್ಕೆ ಪಿಡಿಒನ ಮೂಲಕ, ಯಾರ ಮೂಲಕ? ಪಿಡಿಒನ ಮೂಲಕ ಸಲ್ಲಿಕೆ ಮಾಡಬೇಕು. ನಾನು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸದಸ್ಯ ಚುನಾವಣೆಗೊಂಡ ನಂತರ ಅದನ್ನ ಹೇಳ್ತೀನಿ, ಕಾಲಾವಧಿ ಬರ್ತೀನಿ ನಾನು, ಯಾವ ಕಾಲಾವಧಿಯಲ್ಲಿ ಸಲ್ಲಿಕೆ ಮಾಡಬೇಕು ಅಂತೇಳಿ. ಪ್ರತಿಯೊಬ್ಬ ಸದಸ್ಯನು ತನ್ನ ಅಥವಾ ತನ್ನ ಕುಟುಂಬ, ಅವಿಭಕ್ತ ಕುಟುಂಬದ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆ ಅಂದ್ರೆ ಈಗ ಒಂದು ಬ್ಯಾಂಕ್ನಾಗ ನಾನು 5 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತೀನಿ. ಸಾಲ ತಗೊಂಡು ಏನೋ ತಗೊಂಡ್ಬಂದಿರ್ತೀನಿ. ನಾನು ಕೊಡ್ಬೇಕಾಗಿದ್ದು ನನ್ನ ಹೊಣೆಗಾರಿಕೆ, ಅದು ನನ್ನ ಸಾಲ, ಅದು ಹೊಣೆಗಾರಿಕೆ. ಅದು ಈಗ ಯಾವುದೇ ಒಂದು ಆಸ್ತಿ ಐತಿ ಅಂತಂದ್ರೆ ಈಗ ಯಾರ್ಲಿಂದ ನನಗೆ 10,000 ರೂಪಾಯಿ ಬರ್ಬೇಕು ಅಂತಂದ್ರೆ ಅದು ಅವ್ರು ಕೊಡ್ಬೇಕಾದ ಹೊಣೆಗಾರಿಕೆ, ನನಗದು ನನ್ನ ಆಸ್ತಿ. ಅದು ಇಲ್ಲಿ ಆಸ್ತಿ ಪ್ರಾಪರ್ಟಿ ಒಳಗ 2 ರೀತಿಯಾಗಿರ್ತಕ್ಕಂಥ ಪ್ರಾಪರ್ಟಿ ಅದು. ಒಂದು ಸ್ಥಿರಾಸ್ತಿ, ಇನ್ನೊಂದು ಚರಾಸ್ತಿ. ಸ್ಥಿರಾಸ್ತಿ ಅಂದ್ರೆ ಇಮ್ಮೂವೇಬಲ್ ಪ್ರಾಪರ್ಟಿ, ಚರಾಸ್ತಿ ಅಂದ್ರೆ ಮೂವೇಬಲ್ ಪ್ರಾಪರ್ಟಿ. ಹಾಗಾದ್ರೆ ವಾಟ್ ಈಸ್ ದ ಎಕ್ಸಾಕ್ಟ್ ಡಿಫರೆನ್ಸ್? ಇಲ್ಲಿ ಚರಾಸ್ತಿ ಅಂತಂದ್ರೆ ಚಲಾವಣೆ ಆಗ್ತಕ್ಕಂಥ, ಇದು ಪೆನ್ನು ಚರಾಸ್ತಿ, ಸ್ಪೆಕ್ಟು ಚರಾಸ್ತಿ, ಕೋಟು ಚರಾಸ್ತಿ. ಅಂದ್ರೆ ಒಂದು ಪ್ಲೇಸಿನಿಂದ ಇನ್ನೊಂದು ಪ್ಲೇಸಿಗೆ ಯಾವುದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲವೂ ಚರಾಸ್ತಿ. ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಹಣ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡಕ್ಕಾಗತ್ತಂದ್ರೆ ಅದೆಲ್ಲ ಚರಾಸ್ತಿ, ಚಲಾವಣೆ ಆಗುವಂತ ಆಸ್ತಿನ ಚರಾಸ್ತಿ ಅಂತ ಕರೀತೀವಿ. ಸ್ಥಿರಾಸ್ತಿ ಒಂದ ಕಡೆಗೆ ಸ್ಥಿರವಾಗಿರುತ್ತೆ, ಮನೆ, ಹೊಲ, ಸೈಟ್, ಇವು ಸ್ಥಿರ ಆಸ್ತಿ. ಸ್ಥಿರವಾಗಿರುತ್ತೆ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸಿಗೆ ತೆಗೆದುಕೊಂಡು ಹೋಗಕ್ಕ ಆಗುದಿಲ್ಲ. ಇದನ್ನ ಸ್ಥಿರ ಆಸ್ತಿ ಅಂತ ಕರಿತೀವಿ. ಇಮ್ಮೂವೇಬಲ್ ಅಂದ್ರೆ ಮೂವ್ ಆಗುದಿಲ್ಲ, ಅದು ಇಮ್ಮೂವೇಬಲ್ ಪ್ರಾಪರ್ಟಿ. ಅಂದ್ರೆ ಒಬ್ಬ ಸದಸ್ಯನ ತನ್ನ ಕುಟುಂಬದ ಮೇಲೆ ಆಗಿರ್ಬೋದು, ತನ್ನ ಮೇಲೆ ಒಂದು ಒಡೆತನದಲ್ಲಿ 2 ಲಕ್ಷ ರೂಪಾಯಿಗೆ ಮೀರಿದಂತ ಆಸ್ತಿ ಇತ್ತು ಅಂತಂದ್ರೆ, 2 ಲಕ್ಷ ರೂಪಾಯಿಗೆ ಮೀರಿದಂತ ಆಸ್ತಿ ಇತ್ತು ಅಂತಂದ್ರೆ ಇಲ್ಲಿ
ತನ್ನ ಸ್ಥಿರಾಸ್ತಿ ಮತ್ತು ಚರಾಸ್ತಿಯನ್ನ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇಟ್ಟಿರ್ತದ, ಒಂದು ನಿಗದಿಪಡಿಸಿದ ಫಾರ್ಮೆಟ್ ನಮೂನೆ ಇರ್ತದ. ಆ ನಮೂನೆ ಒಳಗಡೆ ನೀಟಾಗಿ ತುಂಬಿಬಿಟ್ಟು ಫಿಲ್ ಮಾಡಿ ಗ್ರಾಮ ಪಂಚಾಯಿತಿಯ ಪಿಡಿಒನ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕು. ಇದು ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್. ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕಾಲಾವಧಿ ಬರ್ತೀನಿ. 3 ಕಾಲಾವಧಿ ಅದಾವಿಲ್ಲಿ. ಯಾವಾಗ ಸಲ್ಲಿಕೆ ಮಾಡಬೇಕು ಅಂತ ನೋಡಿ. ತಾನು ಆಯ್ಕೆಗೊಂಡ ದಿನದಿಂದ 3 ತಿಂಗಳ ಒಳಗೆ, ತಾನು ಆಯ್ಕೆಗೊಂಡ ದಿನದಿಂದ 3 ತಿಂಗಳ ಒಳಗೆ, 3 ತಿಂಗಳ ಒಳಗೆ, ಇದು ಮೊದಲನೇ ಸಲ. ಇದು ಯಾವಾಗ ಆಯ್ಕೆಗೊಳ್ಳವನು? ತಾನು ಆಯ್ಕೆಗೊಂಡ ದಿನದಿಂದ 3 ತಿಂಗಳ ಒಳಗೆ ಮೊದಲನೇ ಸಲ. ನೆಕ್ಸ್ಟ್ 4 ವರ್ಷ, ಪ್ರತಿ ಕ್ಯಾಲೆಂಡರ್ ವರ್ಷ ಅಂತ ನಾವು ಕರಿತೀವಿ. ಪ್ರತಿ ಕ್ಯಾಲೆಂಡರ್ ವರ್ಷ ಅಂತಂದ್ರೆ ಜನವರಿ 1ರಿಂದ ಡಿಸೆಂಬರ್ 31 ಇದು ಕ್ಯಾಲೆಂಡರ್ ವರ್ಷ. ಇದು ಜನವರಿ 30ರಿಂದ ಡಿಸೆಂಬರ್ ಕ್ಯಾಲೆಂಡರ್ ವರ್ಷ. ಆರ್ಥಿಕ ವರ್ಷ ಅಂತಂದ್ರೆ ನಮ್ಮದು ಆರ್ಥಿಕ ವರ್ಷ ಅಂತಂದ್ರೆ ಇಲ್ಲಿ ಏಪ್ರಿಲ್ 1ರಿಂದ ಮಾರ್ಚ್ 31 ಇದು ನಮ್ಮದು ಆರ್ಥಿಕ ವರ್ಷ. ಯಾಕಂದ್ರೆ ಕಾಯ್ದೆ ಏನ್ ಹೇಳ್ತದ, ಫಸ್ಟ್ನೇ ಟೈಮ್ ಯಾವಾಗ ಆಯ್ಕೆ ಆಗ್ಲಿ ಅವನು ಆಯ್ಕೆಗೊಂಡ ದಿನದಿಂದ 3 ತಿಂಗಳ ಒಳಗಾಗಿ ಈ ರೀತಿ ಪ್ರಾಪರ್ಟಿನ ಪಿಡಿಒ ಮೂಲಕ ಘೋಷಣೆ ಮಾಡ್ಕೋಬೇಕು 3 ತಿಂಗಳ ಒಳಗಡೆ. ನೆಕ್ಸ್ಟ್ ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ ಸ್ಟೇಟ್ಮೆಂಟ್ ನೆನಪಿಟ್ಕೊಳ್ಳಿ. 4 ಈ 1ನೇ ವರ್ಷದಂತೂ 3 ತಿಂಗಳು, ಮೊದಲೇ 3 ತಿಂಗಳು. ನೆಕ್ಸ್ಟ್ 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷ, ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ ಆರ್ಥಿಕ ವರ್ಷ ಮುಕ್ತಾಯವಾದ ನಂತರ, ಆರ್ಥಿಕ ವರ್ಷ ಮುಕ್ತಾಯವಾಗುತ್ತೆ ನಮ್ಮದು ಮಾರ್ಚ್ 31ಕ್ಕೆ ಮುಕ್ತಾಯ ಆಗುತ್ತೆ. ಪ್ರತಿ ವರ್ಷ ಮಾರ್ಚ್ 31ಕ್ಕೆ ನಮ್ಮ ಆರ್ಥಿಕ ವರ್ಷ ಮುಕ್ತಾಯ ಆಗುತ್ತೆ. ಮಾರ್ಚ್ 31ಕ್ಕೆ ಆರ್ಥಿಕ ವರ್ಷ ಮುಕ್ತಾಯವಾದ ದಿನದಿಂದ 1 ತಿಂಗಳ ಒಳಗೆ, ಪ್ರತಿ ವರ್ಷನೂ ಕೂಡ 1 ತಿಂಗಳ ಒಳಗೇನೆ ತನ್ನ ಈ ರೀತಿ ಆಸ್ತಿಗಳನ್ನ ಪ್ರತಿ ವರ್ಷ ಕೊಡಬೇಕು. ಪ್ರತಿ ವರ್ಷ ಇದೇ ರೀತಿ ಫಾರ್ಮೆಟ್ ಅಲ್ಲಿ ಹಿಂಗೆ ಕೊಡ್ತಾ ಬರ್ಬೇಕು. ಮೊದಲನೇದ್ದು 3 ತಿಂಗಳ ಒಳಗಾಗಿ, ನೆಕ್ಸ್ಟ್ 4 ಇಯರ್ಸ್ ಆರ್ಥಿಕ ವರ್ಷ ಮುಗಿದ ದಿನಾಂಕದಿಂದ 1 ತಿಂಗಳ ಒಳಗೆ ಕೊಡಬೇಕು. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಅನ್ನು ಇಲ್ಲಿ ತಿಳ್ಕೋಬೇಕು. ಒಂದು ವೇಳೆ, ಫಸ್ಟ್ನೇದಕ್ಕೆ ಮಾತ್ರ ಮಾತಾಡ್ತೀನಿ ನಾನು, ಒಂದು ವೇಳೆ ಸದಸ್ಯ ಆರ್ಥಿಕ ವರ್ಷ ಮುಗಿಯುವುದಕ್ಕಿಂತ ಪೂರ್ವದಲ್ಲಿ ಅವನ ಅಧಿಕಾರಾವಧಿ ಎಲ್ಲಿಂದ ಫೆಬ್ರವರಿ 1ರಿಂದ ಮಾರ್ಚ್ 31 ಸದಸ್ಯನ ಅವಧಿ ಪ್ರಾರಂಭ ಆಯಿತು ಅಂತಂದ್ರೆ, ಗ್ರಾಮ ಪಂಚಾಯತ್ ಸದಸ್ಯನ ಅವಧಿ ಪ್ರಾರಂಭ ಆಯಿತು ಅಂತಂದ್ರೆ, ಇದು ಒಂದು ಎಕ್ಸೆಪ್ಷನ್ ಕೊಟ್ಟಿದ ನಾವು. ಸದಸ್ಯ ಈ ಕಾಲಾವಕಾಶ ಬಿಟ್ಟು ಯಾವಾಗ ಆಯ್ಕೆ ಆದ್ರೂ ಮೊದಲು 3 ತಿಂಗಳ, ನೆಕ್ಸ್ಟ್ ಪ್ರತಿ ಹಣಕಾಸು ವರ್ಷ ಮುಗಿದ 1 ತಿಂಗಳ ಒಳಗಾಗಿ ಸಲ್ಲಿಕೆ ಮಾಡ್ಬೇಕು ಅಂತ ಫಿಕ್ಸ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಒಂದು ಎಕ್ಸೆಪ್ಷನ್, ಒಂದು ಪರಂತು, ಒಂದು ಏನು ಅಂತಂದ್ರೆ, ಒಂದು ವೇಳೆ ಸದಸ್ಯ ಫೆಬ್ರವರಿ 1ರಿಂದ ಮಾರ್ಚ್ 31 ಅಂದ್ರೆ ಆರ್ಥಿಕ ವರ್ಷ ಮುಗಿಯುವುದರ ಮುಂಚೆ 2 ತಿಂಗಳ ಒಳಗಾಗಿ ಅವನೇನಾದ್ರು ಸದಸ್ಯ ಆಯ್ಕೆಗೊಂಡ್ರೆ ಅಂತ ಸಂದರ್ಭದಲ್ಲಿ ಆಯ್ಕೆಗೊಂಡ್ರೆ ಆರ್ಥಿಕ ವರ್ಷ ಪ್ರಾರಂಭವಾದ ದಿನಾಂಕದಿಂದ 2 ತಿಂಗಳ ಒಳಗೆ ಸಲ್ಲಿಕೆ ಮಾಡಬೇಕು. ಕನ್ಫ್ಯೂಷನ್ ಆಗುತ್ತೆ ಅಂತ ಅನ್ನಿಸ್ತದ ನೋಡಿ. ಫಸ್ಟ್ ಕ್ಲಿಯರ್ ಆಗಿ ಇಟ್ಕೊಂಡ್ಬಿಡಿ. ಏನು 3 ತಿಂಗಳು ಸಲ್ಲಿಕೆ ಮಾಡಬೇಕು. ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ ಆರ್ಥಿಕ ವರ್ಷ ಮುಗಿದ ದಿನಾಂಕದಿಂದ ಮಾರ್ಚ್ 31ರಿಂದ ಮುಗಿದು 1 ತಿಂಗಳೊಳಗೆ ಘೋಷಣೆ ಮಾಡಬೇಕು ಪ್ರತಿ ಕ್ಯಾಲೆಂಡರ್ ವರ್ಷದಲ್ಲಿ. ಒಂದು ಸಂದರ್ಭ ಇದೆ, ಯಾವ ಸಂದರ್ಭ? ಆರ್ಥಿಕ ವರ್ಷ ಮುಗಿಯುವುದಕ್ಕಿಂತ ಪೂರ್ವದಲ್ಲಿ 2 ತಿಂಗಳ ಒಳಗೆ, ಅಂದ್ರೆ ಫೆಬ್ರವರಿ 1ರಿಂದ ಮಾರ್ಚ್ 1, ಮಾರ್ಚ್ 31 ಅಂದ್ರೆ 2 ತಿಂಗಳ ಒಳಗಾಗಿ ಒಂದು ಕೇಸ್ ಗ್ರಾಮ ಪಂಚಾಯತ್ ಸದಸ್ಯರ ಆಯ್ಕೆ ಆದ್ರೆ ಅಂತ ಸದಸ್ಯರು ಮಾತ್ರ ಯಾವಾಗ ಸಲ್ಲಿಸಬೇಕು ಅಂತಂದ್ರೆ ಫಸ್ಟ್ನೇ ವರ್ಷ ಮಾತ್ರ. ನೆಕ್ಸ್ಟ್ ಅಂತ ಅವ್ರಿಗೂ ಸೇಮ್ ಅಪ್ಲಿಕೇಬಲ್. ಅಂತವ್ರು ಯಾವಾಗ ಸಲ್ಲಿಸಬೇಕಂದ್ರೆ ಆರ್ಥಿಕ ವರ್ಷ ಪ್ರಾರಂಭವಾದ ದಿನಾಂಕದಿಂದ 2 ತಿಂಗಳ ಒಳಗಾಗಿ ಸಲ್ಲಿಕೆ ಮಾಡಬೇಕು. ಅದು ಒಂದು ಸಂದರ್ಭದಲ್ಲಿ ಮಾತ್ರ. ಉಳಿಕೆದ್ದು ಯಾಸ್ ಯೂಶುವಲ್ 3 ತಿಂಗಳ, 1 ವರ್ಷ, ಇದು 1 ತಿಂಗಳು, ಅದು ನಡೀತದೆ. ಹಾಗಾದ್ರೆ ಇಲ್ಲಿ ನಾನು ಪಾಯಿಂಟ್ಗಳನ್ನ ಏನ್ ಹೇಳಿದೀನಿ ಎಲ್ಲಾ ಪಾಯಿಂಟ್ಗಳು ಆಗತ್ತೆ. ಇಲ್ಲಿ ಜಿಲ್ಲಾ ಪಂಚಾಯತ್ 2 ಲಕ್ಷ ಇದೆ, ತಾಲೂಕ್ ಪಂಚಾಯತ್ 2 ಲಕ್ಷ ಇದೆ. ಇಲ್ಲಿ ಪಿಡಿಒ ಬಂದ್ರೆ ಅಲ್ಲಿ ಇಒ ಬರ್ತಾರೆ, ತಾಲೂಕ್ ಪಂಚಾಯತ್ ಇಒ ಬರ್ತಾರೆ, ಅಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ಬರ್ತಾರೆ. ಸಿಇಒ ಸರ್ಕಾರಕ್ಕೆ ಸಲ್ಲಿಕೆ ಮಾಡ ಎಲ್ಲಿ ಸರ್ಕಾರಕ್ಕಲ್ಲೇ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಬೇಕು. ಡೇಟ್ಗಳು ಕನ್ಫರ್ಮ್ ಆದವು ಅಂತ ಕೇಳ್ತೇನೆ, ಕನ್ಫರ್ಮ್ ಆಗಿರ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬಿಡೋಣ. ಈ ರೀತಿ ಸಲ್ಲಿಸಿರ್ತಕ್ಕಂಥ ಪತ್ರಗಳನ್ನ
ಸ್ವೀಕರಿಸಿರ್ತಕ್ಕಂಥ ಪಿಡಿಒ ಪ್ರತಿ ವರ್ಷ ಮೇ ಮೊದಲನೇ ವಾರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್ಗೆ ಕಳಿಸ್ಕೊಡ್ಬೇಕು. ಮೇ ಮೊದಲನೇ ವಾರ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್ಗೆ ಕಳಿಸ್ಕೊಡ್ಬೇಕು. ಮೇ ಮೊದಲನೇ ವಾರ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಆಸ್ತಿ ಪತ್ರಗಳನ್ನ ಪ್ರತಿ ವರ್ಷ ಮೇ ಮೊದಲನೆಯ ವಾರದಲ್ಲಿ, ಡೇಟ್ ಹೇಳಿಲ್ಲ, ಮೊದಲನೇ ವಾರ ಅಂತ ಹೇಳಿದ್ರು. ನೆಕ್ಸ್ಟ್ ತಡವಾಗಿ ಸಲ್ಲಿಸಿರ್ತಕ್ಕಂಥ, ಕೆಲವು ಜನ ತಡವಾಗಿ ಸಲ್ಲಿಸದೇ ಇರ್ತಕ್ಕಂಥ, ಕೆಲವು ಜನ ಸಲ್ಲಿಸದೇ ಇರ್ತಕ್ಕಂಥ ಅವ್ರೆಲ್ಲರ ರಿಪೋರ್ಟ್ಗಳನ್ನು ರೆಡಿ ಮಾಡಿ ಪ್ರತಿ ವರ್ಷ ಜುಲೈ ಮೊದಲನೇ ವಾರ ಚುನಾವಣಾ ಆಯೋಗಕ್ಕೆ ಪಿಡಿಒ ಕಳಿಸ್ಕೊಡ್ಬೇಕು. ಅಲ್ಲಿ ಇಒ, ಅಲ್ಲಿ ಸಿಒ ಸೇಮ್, ಇಸ್ವಿಗಳು ಸೇಮ್, ಡೇಟ್ ಸೇಮ್. ಮೇ ಮೊದಲನೇ ವಾರ, ಜುಲೈ ಮೊದಲನೇ ವಾರ, ಪಿಡಿಒ, ಇಒ, ಸಿಒ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಎಕ್ಸಿಕ್ಯೂಟಿವ್ ಆಫೀಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಡ್ಬೇಕು. ಸೇಮ್, ಉಳಿಕೆದೆಲ್ಲ ಪಾಯಿಂಟ್ ಅಲ್ಲಿ ಸೇಮ್. ಒಂದು ವೇಳೆ ಸಲ್ಲಿಸದಿದ್ರೆ, ಇಲ್ಲ ತಪ್ಪು ಮಾಹಿತಿಯನ್ನ ಕೊಟ್ರೆ, ಇಲ್ಲ ಸುಳ್ಳು ಮಾಹಿತಿಗಳನ್ನ ಸಲ್ಲಿಸಿದ್ರೆ ಅಂತ ಸದಸ್ಯತ್ವ ತೆಗೆದು ಒಗೆಯುವಂತ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಒಂದು ಅವಕಾಶನೋ ಹೇಳಲು ಅವಕಾಶ ಕೊಟ್ಟವ್ರಿಗೆ, ತಪ್ಪು ಮಾಹಿತಿಯನ್ನ ಕೊಟ್ಟು ಇಲ್ಲ ಸಲ್ಲಿಸ್ತಾ ಇದ್ರೆ, ನಿಗದಿಪಡಿಸಿದ ಟೈಮ್ ಒಳಗೆ ಸಲ್ಲಿಕೆ ಮಾಡದೇ ಇದ್ರೆ ಅಂತ ಸದಸ್ಯರನ್ನ ತೆಗೆದು ಒಗೆಯುವ ಅಧಿಕಾರ ಚುನಾವಣಾ ಆಯೋಗಕ್ಕೆ, ಕರ್ನಾಟಕ ರಾಜ್ಯದ ಚುನಾವಣಾ ಆಯೋಗಕ್ಕಿದೆ. ಯಾವುದೇ ಸಂದರ್ಭದಲ್ಲಿ ತೆಗೆದೊಯ್ಯೋದಕ್ಕಿಂತ ಪೂರ್ವದಲ್ಲಿ ಒಂದು ನ್ಯಾಚುರಲ್ ಜಸ್ಟಿಸ್, ಸ್ವಾಭಾವಿಕ ನ್ಯಾಯದ ತತ್ವದ ಅನುಸರಿಸಿ ಒಂದು ಬಾರಿಯ ಸದಸ್ಯನಿಗೆ ಹೇಳಿಕೊಳ್ಳೋಕೆ ಅವಕಾಶ ಕೊಟ್ಟು, ಅವನು ಹೇಳಿದ್ದು ಹುರುಳಿಲ್ಲ ಅಂತಕ್ಕಂಥದ್ದು, ಅವನು ಹೇಳಿದ್ದು ಸತ್ಯಾಸತ್ಯತೆ ಇಲ್ಲ ಅಂತ ಪರಿಗಣಿಸಿದಾಗ ಆ ಗ್ರಾಮ ಪಂಚಾಯತಿ ಸದಸ್ಯನನ್ನ, ತಾಲೂಕು ಸದಸ್ಯನ, ಜಿಲ್ಲಾ ಸದಸ್ಯನ ಕಿತ್ತು ಒಗೆಯಬಹುದು. ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ರೆಸ್ಪೆಕ್ಟ್ ಸ್ಟೇಟ್ಗೆ ಅಧಿಕಾರ ಇದೆ. ತೆಗೆದೊಯ್ಯೋದು ಗೊತ್ತಾಯ್ತು. ಹಾಗಾದ್ರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಇದು ಪ್ರತಿ ವರ್ಷ ಈ ರೀತಿ ಸಲ್ಲಿಕೆ ಮಾಡ್ತಾ ಬರ್ತಾರೆ. ಈಗ ನಾನು ರಿಪೋರ್ಟ್ ಕಳಿಸಿದೆ. ಆ ರಿಪೋರ್ಟ್ ಕಳಿಸಿದ ನಂತರ ಯಾವುದೇ ಒಂದು ಆಸ್ತಿ ತಗೊಳ್ತೀನಿ ನಾನು, ಯಾವುದೇ ಒಂದು ಎಕರೆ ಜಮೀನು ಹಿಡಿತೀನಿ, ಇಲ್ಲ ಒಂದು ಎಕರೆ ಆಸ್ತಿ ನಾನು ಮಾರ್ತೀನಿ ಅಂದ್ರೆ, ಯಾವುದೇ ಒಂದು ಆಸ್ತಿಯನ್ನು ಅರ್ಜಿಸಿದ್ರೆ ಅಥವಾ ತೆಗೆದುಕೊಂಡ್ರೆ ಅಥವಾ ಕೊಟ್ರೆ, ಅಂತಹ ಸಂದರ್ಭದಲ್ಲಿ ನಾನು ಯಾವುದೇ ಒಂದು ಪ್ರಾಪರ್ಟಿ ಖರೀದಿ ಸಲ್ಲಿಕೆ ಮಾಡಿದ ನಂತರ ಒಂದು ವರ್ಷ 365 ದಿನ ಟೈಮ್ ಇರ್ತದೆ. ಆ ಅವಧಿ ಒಳಗಡೆ ನಾನು ಯಾವುದೇ ಒಂದು ಪ್ರಾಪರ್ಟಿಯನ್ನ ಅರ್ಜಿಸಿದ್ರೆ ಅಥವಾ ತೆಗೆದುಕೊಂಡ್ರೆ ಅಥವಾ ಮಾರಿದ ದಿನದಿಂದ, ಕೊಂಡುಕೊಂಡ ದಿನದಿಂದ, ಮಾರಿದ ದಿನಾಂಕದಿಂದ ಅಥವಾ ಕೊಂಡುಕೊಂಡ ದಿನಾಂಕದಿಂದ 45 ದಿನದ ಒಳಗೆ, ವೆರಿ ಇಂಪಾರ್ಟೆಂಟ್, 45 ದಿನಗಳ ಒಳಗೆ ಅಗೇನ್ ಪಿಡಿಒ ಮೂಲಕ ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್ಗೆ ತಿಳಿಸಬೇಕು. ನಾನು ಪ್ರಾಪರ್ಟಿಯನ್ನ ಕೊಂಡುಕೊಂಡೆ, ನಾನು ಪ್ರಾಪರ್ಟಿಯನ್ನ ಮಾರಿದೆ, ಇಷ್ಟು ಪ್ರಾಪರ್ಟಿಯನ್ನ ಮಾರಿದ್ದೇನೆ, ಇಷ್ಟು ಪ್ರಾಪರ್ಟಿಯನ್ನು ಕೊಂಡುಕೊಂಡಿದ್ದೀನಿ ಅಂತಕ್ಕಂಥದನ್ನ ಕೊಂಡುಕೊಂಡ ದಿನದಿಂದ, ಖರೀದಿಸಿದ ದಿನದಿಂದ, ಮಾರಿದ ದಿನಾಂಕದಿಂದ 45 ದಿನದ ಒಳಗಾಗಿ, 45 ಡೇಸ್ ಒಳಗಾಗಿ, 1.5 ತಿಂಗಳ ಒಳಗಾಗಿ ಪಿಡಿಒನ ಮೂಲಕ, ತಾಲೂಕ್ ಪಂಚಾಯತಿ ಸಂದರ್ಭ ಇಒನ ಮೂಲಕ, ಜಿಲ್ಲಾ ಸಂದರ್ಭದಲ್ಲಿ ಸಿಒನ ಮೂಲಕ ಚುನಾವಣಾ ಆಯೋಗಕ್ಕೆ ತಿಳಿಸುವುದು ಅವರ ಕರ್ತವ್ಯ. ತಿಳಿಸ್ತಾ ಇದ್ರು ಕೂಡ ಇಲ್ಲಿ ಸದಸ್ಯತ್ವ ಕಳ್ಕೊಳ್ತಾರೆ. ಗೊತ್ತಾಯ್ತಾ? ಸೊ ಇಲ್ಲಿ ಸದಸ್ಯರ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆ ನಾನು ಹೇಳಿದೆ. ಕ್ಯಾಲೆಂಡರ್ ವರ್ಷ ಬೇರೆ, ಆರ್ಥಿಕ ವರ್ಷ ಬೇರೆ. 2 ಲಕ್ಷ ರೂಪಾಯಿ ಅವಿಭಕ್ತ ಕುಟುಂಬ ತನ್ನ ಸ್ಥಿರಾಸ್ತಿ, ಚರಾಸ್ತಿಯ ಮೂಲಕ, ಪತ್ರದ ಮೂಲಕ ಪಿಡಿಒ, ಇಒ, ಸಿಒ ಮೂಲಕ ಚುನಾವಣಾ ಆಯೋಗಕ್ಕೆ ಮೊದಲು 3 ತಿಂಗಳ ನಂತರ, ಪ್ರತಿ ಆರ್ಥಿಕ ವರ್ಷದ ನಂತರ, ಪ್ರತಿ ಮುಗಿದ ನಂತರ 1 ತಿಂಗಳ ಒಳಗಾಗಿ, ಒಂದು ಸಂದರ್ಭದಲ್ಲಿ ಮಾತ್ರ ಅವರು ಆಯ್ಕೆಗೊಂಡ್ರೆ ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ದಿನಾಂಕದಿಂದ 2 ತಿಂಗಳೊಳಗೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಇಲ್ಲಿ ಸ್ವೀಕರಿಸಿರ್ತಕ್ಕಂಥ ಪತ್ರನ ಪಿಡಿಒ ಸಲ್ಲಿಸಿರ್ತಕ್ಕಂಥ ಪತ್ರಗಳನ್ನ, ಇದು ಏನು ಆಸ್ತಿಯ ಪತ್ರಗಳನ್ನ ಮೇ ಮೊದಲನೇ ವಾರ ಪ್ರತಿ ವರ್ಷ, ನೆಕ್ಸ್ಟ್ ತಡವಾಗಿ ಸಲ್ಲಿಸಿದ ಮತ್ತು ಸಲ್ಲಿಸದೇ ಇರ್ತಕ್ಕಂಥ ವರದಿಯನ್ನ ಜುಲೈ ಮೊದಲನೇ ವಾರ ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಡ್ಬೇಕು. ಅಲ್ಲಿ ಯಾವುದೇ ಒಂದು ಪ್ರಾಪರ್ಟಿಯನ್ನ ಖರೀದಿಸಿದ್ರೆ ಅಥವಾ ಕೊಂಡುಕೊಂಡ್ರೆ 45 ರಿಪೋರ್ಟ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಸುಳ್ಳು ಮಾಹಿತಿಯನ್ನು ಕೊಟ್ಟಾಗ ಚುನಾವಣಾ ಆಯೋಗಕ್ಕೆ ಒಂದು ಅವಕಾಶವನ್ನು ಸದಸ್ಯರಿಗೆ ಹೇಳಿಕೊಳ್ಳಲು ಅವಕಾಶ ಕೊಟ್ಟು ತೆಗೆದು ಹಾಕ್ಲಿಕ್ಕೂ ಇಲ್ಲಿ ಅವಕಾಶ ಇದೆ. ಹಾಗಾದ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯನ ಸಂಬಂಧಪಟ್ಟಂಗೆ ನೋಡ್ತಾ ಇದ್ದೀವಿ. ಸದಸ್ಯನ ಅವಧಿಯ ಪ್ರಾರಂಭ, ಸದಸ್ಯನ ರಾಜೀನಾಮೆ, ಸದಸ್ಯನನ್ನ ತೆಗೆದುಹಾಕುವುದು, ಸದಸ್ಯನ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆ, 5 ಪ್ರಕರಣಗಳನ್ನು ತಿಳ್ಕೊಂಡಿದ್ದೀವಿ.
ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಆಗೋದಿಲ್ಲ, ನೋ ಡೌಟ್ ಎಟ್ ಆಲ್. ನೀಟಾಗಿ ಕೇಳಿಸ್ಕೋಬೇಕು, ನೋಡ್ಬೇಕು, ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕ್ಷನ್ 44, ಈಗ 43B ಅಲ್ಲಿ 44 ಇಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಬಗ್ಗೆ ಮಾತಾಡಿದಾಗೇನೆ ಮತ್ತೊಂದು ಸತ 3 ಪಂಚಾಯತಿನ ಹೋಲಿಕೆ ಮಾಡ್ತಾ ಬರ್ತೀನಿ. ಗ್ರಾಮ ಪಂಚಾಯತಿ ನೋಡುವಾಗ ಬಹಳ ಕೇರ್ಫುಲ್ ಆಗಿ ನೋಡ್ಬೇಕು. ಇಲ್ಲಿ ಒನ್ ಟೈಮ್ ತಿಳ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಬಹಳ ಈಸಿಯಾಗಿ ನೀವು ಕಲಿತೀರಿ, ಎಂಜಾಯ್ ಮಾಡ್ತೀರಿ ಕ್ಲಾಸ್ ಅನ್ನ. ನೆಕ್ಸ್ಟ್ PDO ಕಾಲ್ಫಾರ್ಮ್ ಆದಾಗ ವಿತೌಟ್ ಫೇಲ್ ಔಟ್ ಆಫ್ 200 175+ ಮಾರ್ಕ್ಸ್ ಡೆಫಿನೆಟ್ಲಿ ತೆಗಿತಾರೆ, ನೋ ಡೌಟ್ ಇಟ್ ಆಲ್. ಅದ್ರ ತಾಳ್ಮೆಯಿಂದ ಕ್ಲಾಸ್ ಅನ್ನು ಕೇಳಬೇಕು, ಸಿಕ್ಕದ ನೋಡಬಾರ್ದು. ಯಾಕಂದ್ರೆ ಬಹಳಷ್ಟು ಸೋರ್ಸ್ ಇದೆ ಇಲ್ಲಿ, ಬಹಳಷ್ಟು ಸೋರ್ಸ್, ಸಾಕಷ್ಟು ಸೋರ್ಸ್ ಅನ್ನು ಕೊಡ್ತಾರೆ. ಯಾರೇ ಕೊಟ್ಟರು ಕೂಡ ಚೆನ್ನಾಗಿ ಕೊಟ್ಟರೆ ತಗೊಳ್ಳಿ. ಇದು ನಾನು ಹೇಳ್ತಕ್ಕಂಥದ್ದು ನನ್ನ ಪುಸ್ತಕದಲ್ಲಿ ಮಾಡಿರ್ತಕ್ಕಂಥ ಪಾಯಿಂಟ್ಗಳು ಇವೆಲ್ಲ. ಸೊ ಹಾಗಾಗಿ ಒಂದ್ಸತ PDO ಪುಸ್ತಕವನ್ನ ನೋಡಿ. ಈ ಇನಿಷಿಯೇಟಿವ್ ನಾನು ಇವತ್ತೇನು ಫ್ರೀ ಆಗಿ ಇದನ್ನ ವಿಡಿಯೋಗಳನ್ನ ಕೊಡ್ತಾ ಇದ್ದೀನಿ, ಈ ಇನಿಷಿಯೇಟಿವ್ ನಿಮಗೆ ಲೈಕ್ ಆದ್ರೆ, ನಿಮ್ಗೆ ಇಷ್ಟ ಆದ್ರೆ, ನಿಮಗೆ ಅದು ಮನಸ್ಸಿಗೆ ತೃಪ್ತಿ ತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ, ಕಮೆಂಟ್ ಹಾಕಿ, 10 ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರೋ ಹಾಗೆ ಒಂದು ಬೆಳೆಸಿ ಅಂತಕ್ಕಂಥ ತಮ್ಮಲ್ಲಿ ಕೋರಿಕೆ ಸಲ್ಲಿಸ್ತಾ, ನೆಕ್ಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಸಂಬಂಧಪಟ್ಟಂಗೆ ಚುನಾವಣೆ, ರಾಜೀನಾಮೆ, ಅವರ ಮೀಸಲಾತಿ ಹೇಗಿರುತ್ತೆ ಹಂಗೆ ಎನ್ನೋದನ್ನ ಡೀಟೇಲ್ ಆಗಿ ನಾನು ಮಾತಾಡ್ತಾ ಬರ್ತೀನಿ. ಇಲ್ಲಿ ತನಕ ತಾಳ್ಮೆಯಿಂದ ಈ ವಿಡಿಯೋವನ್ನ ವಾಚ್ ಮಾಡೋದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದಿಸ್ತಾ ನಾನು 2 ಮಾತುಗಳು ವಿರಾಮ ಇಡ್ತೇನೆ. ನಮಸ್ಕಾರ. ನೆಕ್ಸ್ಟ್ 8ನೇ ವಿಡಿಯೋದಲ್ಲಿ, 9ನೇ ವಿಡಿಯೋದಲ್ಲಿ, ನಾನು ಈಗಾಗಲೇ 7 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದು 8ನೇ ವಿಡಿಯೋ. 9ನೇ ವಿಡಿಯೋದಲ್ಲಿ ಮತ್ತೆ ನಾವೆಲ್ಲರೂ ಸಿಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ಲರಿಗೂ ನಮಸ್ಕಾರ.